ಆತ್ಮೀಯ ನನ್ನೆಲ್ಲ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ರಾಜು ದಾವಣಗೆರೆ ಮಾಡುವ ನಮಸ್ಕಾರ. ಬಂಧುಗಳೇ, ಇವತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಚುನಾವಣೆ ಹತ್ರ ಬರ್ತಾ. ನಿಮಗೆ ಸತ್ಯ ಗೊತ್ತಿರಲಿ ಅಂತ ನಾವು ಹೇಳ್ತಾ ಇದ್ದೀನಿ. ಯಾವುದೋ ಕಟ್ಟುಕತೆ ಹೇಳ್ತಾ ಇಲ್ಲ, ಸೃಷ್ಟಿ ಮಾಡಿ ಹೇಳ್ತಾ ಇಲ್ಲ. 5 ವರ್ಷ ಮುಗಿದು ಸೆಪ್ಟೆಂಬರ್ 29ನೇ ತಾರೀಕಿಗೆ ಎಲೆಕ್ಷನ್ ಆಗಬೇಕಾಗಿತ್ತು 2018. 1 ವರ್ಷ ತಳ್ಳಿದ್ದಾರೆ. ಅವ್ರಿಗೆ ಎಲೆಕ್ಷನ್ ಮಾಡೋ ಇಷ್ಟ ಇಲ್ಲ, ಇಚ್ಛಾಶಕ್ತಿನೂ ಇಲ್ಲ. ಸತತವಾಗಿ ನಾವು ಫೈಟ್ ಮಾಡಿ ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪ್ರದೇಶ ಕುರುಬರ ಸಂಘ ಸಮಾಜದ ಆಸ್ತಿ, ಯಾರೊಬ್ಬರ ಆಸ್ತಿ ಅಲ್ಲ, ಯಾರೊಬ್ಬರ ಸೊತ್ತು ಅಲ್ಲ. ಅದು ಕಟ್ಟಕಡೆಯ ಕುರಿಗಾಹಿಯ ಆಸ್ತಿ. ಅದು 1921ನೇ ಇಸ್ವಿನಲ್ಲಿ ನಮ್ಮ ಸಮಾಜದ ಹಿರಿಯರು ಗಾಂಧಿನಗರದಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಸ್ಥಾಪನೆ ಮಾಡಿದ್ರು. 98 ವರ್ಷ ವಯಸ್ಸಿದೆ ಅದಕ್ಕೆ. ಇನ್ನು 2 ವರ್ಷ ಹೋದರೆ 100 ವರ್ಷ ಶತಮಾನೋತ್ಸವ. ಬಂಧುಗಳೇ, ಗಮನ ಇಟ್ಟು ಕೇಳಿ. ಇದು ಬರೀ ವಿಡಿಯೋ ಅಲ್ಲ, ಒಬ್ಬ ಸಮಾಜದ ಕಥೆಯ ವ್ಯತೆ, ಒಬ್ಬ ಕುರುಬ ಮನಸ್ಸಿನಿಂದ ಹೇಳ್ತಾ ಇರುವಂಥ ಕಥೆಯ ವ್ಯತೆ ಇದು. ಇದನ್ನು ಪ್ರತಿಯೊಬ್ಬರು ಕೇಳಬೇಕು. ಇದು ಯಾವುದೇ ಸಿನಿಮಾ ಸ್ಟೋರಿ ಅಲ್ಲ, ಇದು ಸಮಾಜದ ಕತೆ. 98 ವರ್ಷ ಮುಗಿದು 100ನೇ ವರ್ಷಕ್ಕೆ ಹೋಗ್ತಾ ಇದೆ. ಇವತ್ತು ಸಮಾಜ ಶತಮಾನೋತ್ಸವ ಆಚರಣೆ ಮಾಡಬೇಕು ಅಂತಂದರೆ, ಯಾವುದೇ ಒಂದು ಸಂಸ್ಥೆ ಶತಮಾನೋತ್ಸವ ಮಾಡಬೇಕಂದ್ರೆ ಅದರ ಸಾಧನೆಗಳನ್ನ ಮುಂದೆ ಇಟ್ಟು ಶತಮಾನೋತ್ಸವ ಮಾಡ್ತಾರೆ. ಇವತ್ತು ಏನಾಗಿದೆ ನಮ್ಮ ಸಮಾಜ? 100 ವರ್ಷಕ್ಕೆ ಸಾಧನೆ ಮಾಡುವಂಥದ್ದು ಏನೂ ಇಲ್ಲ. ಗಾಂಧಿನಗರದಲ್ಲಿ 17,000 ಚದರ ಅಡಿದು ನಮ್ಮ ಸಮಾಜದ ಕಟ್ಟಡ ಇದೆ. ಅವರೇ ಹೇಳೋ ಪ್ರಕಾರ ಜನರಲ್ ಬಾಡಿ ಪುಸ್ತಕದಲ್ಲಿ ಹೇಳೋ ಪ್ರಕಾರ 10,61,628 ರೂಪಾಯಿ ಬಾಡಿಗೆ ಬರುತ್ತೆ ಅಂತ ಜನರಲ್ ಬಾಡಿ ಪುಸ್ತಕದಲ್ಲಿ ಹೇಳ್ತಾ ಇದ್ದಾರೆ. ಇದು ನನ್ನ ಸೃಷ್ಟಿ ಅಲ್ಲ. ಒಂದು ತಿಂಗಳಿಗೆ 1,27,39,536 ರೂಪಾಯಿ ಬಾಡಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದುವರೆಗೂ ಯಾರಿಗೂ ಹೇಳಿಲ್ಲ ಅವರು. ನಾವಿದನ್ನು ಜನರ ಮುಂದೆ ಹೇಳ್ತಾ ಇದ್ದೀವಿ. ಯಾಕಂದರೆ ಸಮಾಜಕ್ಕೆಲ್ಲ ಗೊತ್ತಿರಬೇಕು. ಅವರೇ ಹೇಳೋದು ಇನ್ನೊಂದೇನೆಂದರೆ 82,72,347 ರೂಪಾಯಿ ಬಾಡಿಗೆ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಆಡಳಿತ ಮಾಡ್ತಾ ಇದ್ದಾರೆ ಇವರು? ಕಳೆದ 10 ವರ್ಷಗಳಿಂದ ಏನು ಮಾಡ್ತಾ ಇದ್ದಾರೆ? ಇಲ್ಲಿ ನೋಡಿ, ನಮ್ಮ ಕಾಗಿನೆಲೆ ಕನಕ ಗುರುಪೀಠದ ರಜತ ಮಹೋತ್ಸವ ಆಗುತ್ತೆ. 25ನೇ ರಜತ ಮಹೋತ್ಸವ ಆಗುತ್ತೆ ಹರಿಹರದಲ್ಲಿ. 1,15,57,517 ರೂಪಾಯಿ ದೇಣಿಗೆ ಎತ್ತಾರೆ. 1,04,71,000 ರೂಪಾಯಿ ಖರ್ಚು ಅಂತ ತೋರಿಸ್ತಾರೆ ಬ್ಯಾಲೆನ್ಸ್ ಶೀಟ್ನಲ್ಲಿ. ಬಂಧುಗಳೇ, ನಿಜವಾಗೂ ಬೇಜಾರಾಗ್ತಾ ಇದೆ. 12/12/2018ಕ್ಕೆ ಅವ್ರಿಗೆ ಲೆಕ್ಕ ಕೇಳ್ತೀವಿ, ಆಡಿಟ್ ಆಗಿರೋಂಥ ಲೆಕ್ಕ ಕೇಳ್ತೀವಿ. ಇವತ್ತಿನವರೆಗೂ ಲೆಕ್ಕ ಕೊಟ್ಟಿಲ್ಲ. ಬಲ್ಲ ಮೂಲಗಳ ಪ್ರಕಾರ ಇದು ಮಠಕ್ಕೆ ಹೋಗಿಲ್ಲ. ನಾವು ಅದನ್ನು ಜನರಿಗೆ ಹೇಳಕ್ಕೆ ಹೊರಟಿದ್ದೀವಿ. ನಾವು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀವಿ. ವಿಧಾನಸೌಧದ ಹಿಂದೆಗಡೆ ಶಾಸಕರ ಭವನದಲ್ಲಿ ಕನಕದಾಸರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರೆ. ಸರ್ಕಾರ ಮೂರ್ತಿ ಕೊಡುತ್ತೆ, ಸರ್ಕಾರ ಕಾರ್ಯಕ್ರಮ ಮಾಡುತ್ತೆ. 1,87,000 ರೂಪಾಯಿ ಖರ್ಚು ಅಂತ ತೋರಿಸ್ತಾರೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದವರು. ಅದನ್ನೂ ಲೆಕ್ಕ ಕೇಳಿದ್ದೀವಿ, ಇವತ್ತರೆಗೂ ಲೆಕ್ಕ ಕೊಡ್ತಾ ಇಲ್ಲ. ಇದು ಕೇವಲ 4 ಪೇಜ್ಗಳು ಮಾತ್ರ. ಪ್ರತಿ ಬ್ಯಾಲೆನ್ಸ್ ಶೀಟಲ್ಲಿರೋಂಥ ಪ್ರತಿಯೊಂದು ನೀವು ತೆಗೆದು ನೋಡಿದ್ರೆ ಒಂದು 100 ಪೇಜಿನ ಪುಸ್ತಕ ಆಗುತ್ತೆ. ಇವೆಲ್ಲ ಯಾರ್ದು? ಸಮಾಜದ ಒಂದೊಂದು ಪೈಸಾನು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಪ್ರತಿಯೊಬ್ಬರ ಸೊತ್ತದು. ಇವ್ರು ಏನು ಮಾಡ್ತಾ ಇದ್ದಾರೆ? ನಮಗೆ ನೋವಾಗ್ತಾ ಇದೆ. ಸಮಾಜದಲ್ಲಿ ನಾವು ಹುಟ್ಟಿದ್ದೀವಿ. ಇವತ್ತು ನಾನು ಹುಟ್ಟಿದ್ದೀನಿ. ಇದು ನನ್ನೊಬ್ಬನ ರಾಜು ದಾವಣಗೆರೆ ಮಾತಲ್ಲ, ಇದು ಕರ್ನಾಟಕದಲ್ಲಿರುವಂಥ ಎಲ್ಲ ಕುರುಬರ ಧ್ವನಿ. ಇದು ಆ ಧ್ವನಿ ಇವತ್ತು ನನ್ನಿಂದ ನಿಮ್ಮ ಹತ್ರ ಮಾತಾಡಿಸ್ತಾ ಇದೆ. ಮಾತಾಡಲೇಬೇಕಾದಂಥ ಅನಿವಾರ್ಯತೆ ಇವತ್ತು ನಮ್ಮ ಮುಂದೆ ಇದೆ. ಯಾಕೆಂದರೆ ಈ ಎಲೆಕ್ಷನ್ ಬರ್ತಾ ಇದೆ. 10 ವರ್ಷಗಳ ಕಾಲ ಇವ್ರೇನು ಅಧಿಕಾರ ಮಾಡಿದಾರಲ್ಲ, ಒಂದೇ ತಂಡ ಅಧಿಕಾರ ಮಾಡಿದಾರಲ್ಲ, ಅವ್ರಿಗೆ ಇಚ್ಛಾಶಕ್ತಿ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಈ ಎಲೆಕ್ಷನ್ನಲ್ಲಿ ನಾವೊಂದಷ್ಟು ಜನ ಸೇರಿಕೊಂಡು ಒಂದು ತಂಡ ಮಾಡ್ಕೊಂಡಿದ್ವಿ. ಯಾರೋ ಹೇಳಿದ್ದಾರೆ ಈ ತಂಡ, ಇಂಥವರ ತಂಡ, ಎ ತಂಡ, ಬಿ ತಂಡ ಅಂತ ಮಾಡಿದ್ದೀವಿ. ನಾವು ಹಂಗೆ ಮಾಡಿಲ್ಲ. ಶ್ರೀ ಕನಕರಾಯಣ್ಣರ ಸ್ಫೂರ್ತಿ ತಂಡ ಅಂತ ಮಾಡಿದ್ದೀವಿ. ಅಂದರೆ ಅದು ವೈಯಕ್ತಿಕ ತಂಡಗಳಾಗ್ತಾ ಇದೆ. ಶ್ರೀ ಕನಕರಾಯಣ್ಣ ಸ್ಫೂರ್ತಿ ತಂಡ ಅಂದರೆ ಇದು ಸಮಾಜದ ತಂಡ ಆಗ್ತಾ ಇದೆ. ಬಂಧುಗಳೇ, ನಾವಿಲ್ಲಿ 118 ಜನ, 30 ಜಿಲ್ಲೆ, ಚಾಮರಾಜನಗರದಿಂದ ಬೀದರ್ವರೆಗೂ 118 ಜನ ಅಭ್ಯರ್ಥಿಗಳು ನಾವು ಆಗ್ತಾ ಇದ್ದೇವೆ. 118 ಜನ ಅಭ್ಯರ್ಥಿಗಳು ಸಾಮಾನ್ಯ ವ್ಯಕ್ತಿಗಳು ನಾವು ಆಗ್ತಾ ಇದ್ವಿ. ಯಾವುದೇ ಹಣವಂತರು ನಾವು ಆಗ್ತಾ ಇಲ್ಲ. ಎಲ್ಲರಿಗೂ ಒಂದು ಅವಕಾಶ ಕೊಡ್ತಾ ಇದ್ವಿ. ಪ್ರತಿಯೊಬ್ಬರು ಡೈರೆಕ್ಟರ್ಗಳಾಗಬೇಕು, ಪದಾಧಿಕಾರಿಗಳಾಗಬೇಕು. ಸಮಾಜದ 1 ರೂಪಾಯಿ ನಾವು ನೇರವಾಗಿ ನಾವು ಪ್ರಣಾಳಿಕೆಯನ್ನೆಲ್ಲ ಕೊಡ್ತಾ ಇದ್ದೀವಿ. 1 ರೂಪಾಯಿ ಸಮಾಜದ 1 ರೂಪಾಯಿ ವ್ಯರ್ಥ ಆಗಬಾರ್ದು. ಕಡೆಯ ಕುರುಬನಿಗೂ ಇದು ವಿನಿಯೋಗ ಆಗಬೇಕು ಅಂತ ಹೇಳ್ತಾ ಇದ್ದೀವಿ. ನಾವು ಎಷ್ಟೋ ವಿಷಯಗಳನ್ನು ನಾವು ಹೇಳಬೇಕಾಗುತ್ತೆ, ಸತ್ಯ ಹೇಳಬೇಕಾಗುತ್ತೆ. ಆ ವಿಷಯ ನಾವು ಹೇಳ್ತಾ ಇದ್ದೀವಿ. ಬಂಧುಗಳೇ, 30 ಜಿಲ್ಲೆಯಲ್ಲಿ ಪ್ರದೇಶ ಕುರುಬರ ಸಂಘ ಮನಸ್ಸು ಮಾಡಿದರೆ 30 ಜಿಲ್ಲೆಯಲ್ಲಿ ಈ 10 ವರ್ಷಗಳ ಕಾಲ ಪ್ರತಿ ಗ್ರಾಮಕ್ಕೂ ನಾವು ತಲುಪಬಹುದಾಗಿತ್ತು. ಕರ್ನಾಟಕದಲ್ಲಿರೋ ಕುರುಬರನ್ನೆಲ್ಲರನ್ನು ಒಂದು ಮಾಡ್ಬೋದಾಗಿತ್ತು. ಇವರ ಕೆಲಸ ಮಾಡಲೇ ಇಲ್ಲ. ಅವರು ಏನಾಗಿದೆ ಅಂತ ಗೊತ್ತಿಲ್ಲ. ಯಾರಾದರೂ ಪ್ರಶ್ನೆ ಮಾಡಲಿಕ್ಕೆ ಹೋದಾಗ
ಈಗ ಬೆಂಗಳೂರಿನಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಇದೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಷ್ಟು ಮೀರಿ ಆ ಕರ್ನಾಟಕ ಪ್ರದೇಶ ಕುರುಬರ ಸಂಘಕ್ಕೆ ಬರ್ತಾರೆ. ಉತ್ತರ ಕರ್ನಾಟಕದ ನನ್ನ ಸಂಘ ಅಂತ ಬಂದಾಗ, ಯಾವುದೇ ಭಾಗದಿಂದ ಬಂದಾಗ ಅವ್ರನ್ನ ನಡೆಸ್ಕೊಳ್ಳೋ ರೀತಿ ಇದೆಯಲ್ಲ, ಏಕವಚನದಲ್ಲಿ ಮಾತಾಡ್ತಾರೆ. ಯಾರು ನೀನು ಅಂತ ಕೇಳ್ತಾರೆ. ಅವ್ರಿಗೆ ಪ್ರೀತಿಯಿಂದ ಮಾತಾಡೋರಿಲ್ಲ ಅಲ್ಲಿ. ಇವು ನಾನು ಅನುಭವಿಸಿದ್ದೀನಿ. ನಾನೊಬ್ಬ ಪತ್ರಕರ್ತ ಆಗಿ ನಾನು ಎಷ್ಟೋ ವಿಚಾರ ಮಾತಾಡ್ಬೇಕಾದ್ರೆ ನನಗೂ ಸರಿಯಾಗಿ ಮಾಹಿತಿ ಕೊಡ್ತಿಲ್ಲ. ಇನ್ನು ಆ ವ್ಯಕ್ತಿಗಳಿಗೆ, ಉತ್ತರ ಕರ್ನಾಟಕದ ಮುಗ್ಧ ಕುರುಬರಿಗೆ, ಉತ್ತರ ಕರ್ನಾಟಕದ ಮಂದಿ ಗಂಡುಗಲಿಗಳು, ಇವತ್ತು ಇತಿಹಾಸ ಪುರುಷರು, ನಮ್ಮ ಸಮಾಜದ ಇತಿಹಾಸ ಪುರುಷರು ಇವತ್ತೇನಾದರೂ ನಮ್ಮ ಕರ್ನಾಟಕದಲ್ಲಿರುವಂಥ ಇತಿಹಾಸ ಪುರುಷರು ಬೇರೆ ಸಮಾಜದಲ್ಲಿ ಸಿಗೋದೆಲ್ಲ ಬಂಧುಗಳೇ, ಎಲ್ಲ ಉತ್ತರ ಕರ್ನಾಟಕದಲ್ಲಿರುವಂಥ ಇತಿಹಾಸ ಪುರುಷರು. ಇತಿಹಾಸ ಬಲ್ಲವನ್ನು ಇತಿಹಾಸ ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ತಾರೆ. ಇಂಥ ಇತಿಹಾಸ ಕೊಟ್ಟ ಉತ್ತರ ಕರ್ನಾಟಕದ ಜನಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ? ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ರಾಜ್ಯಾಧ್ಯಕ್ಷ ಕೊಡ್ತಾರೆ. ರಾಜ್ಯಾಧ್ಯಕ್ಷನಿಗೆ ಜನರಲ್ ಬಾಡಿ ಪುಸ್ತಕದಲ್ಲಿ ಯಾವುದೇ ಸೈನಿಂಗ್ ಅಥಾರಿಟಿ ಇಲ್ಲ. ರಾಜ್ಯಾಧ್ಯಕ್ಷರಿಗೆ ಸೈನಿಂಗ್ ಅಥಾರಿಟಿ ಇರೋಕ್ಕಿಲ್ಲ. ಅವ್ರು ಏನಕ್ಕೋಸ್ಕರ ಕೊಡ್ತಾ ಇದ್ದಾರೆ? ಉತ್ತರ ಕರ್ನಾಟಕಕ್ಕೆ ಒಂದು ರಾಜ್ಯಾಧ್ಯಕ್ಷ ಕೊಟ್ಟಿದ್ದೀವಿ ಅಂತ ಕೊಡ್ತಾ ಇದ್ದಾರೆ ಹೊರತು ಬೇರೆ ಯಾವುದೇ ಅವ್ರಿಗೆ ಅಧಿಕಾರ ಇಲ್ಲ. ಬಂಧುಗಳೇ, ಸ್ವಲ್ಪ ಯೋಚನೆ ಮಾಡಿ. 118 ಜನ ಯಾರು ಸದಸ್ಯರಿದ್ದಾರಲ್ಲ, ಪದಾಧಿಕಾರಿಗಳಿದ್ದಾರೆ, ನಿರ್ದೇಶಕರು ಪದಾಧಿಕಾರಿಗಳಿದ್ದಾರಲ್ಲ, ಕೇವಲ 4 ರಿಂದ 5 ಜನ ಮಾತ್ರ ಇದಕ್ಕೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 118 ಜನನು ಯಾವುದೇ ಜವಾಬ್ದಾರಿ ವಹಿಸಿಲ್ಲ. 118 ಜನ ನೀವು ಕೇಳ್ರಿ, 98 ಜನಗಳಿಗೆ ನೀವು ಕೇಳ್ರಿ, ಯಾವುದೋ ಮೀಟಿಂಗ್ ಇದ್ದಾಗ ಬರ್ತಾರೆ, ಅವ್ರು ಹೇಳಿದ್ದು ಕೇಳ್ತಾರೆ, ಸೈನ್ ಮಾಡ್ತಾರೆ. ಕೊನೆಗೆ ಪವಿತ್ರವಾದ ಕುರುಬರ ಸಂಘದಲ್ಲಿ ಮಟನ್ ಮಾಡಿ ಬಿರಿಯಾನಿ ತಿನ್ನಿಸಿ ಕಳಿಸ್ತಾ ಇದ್ದಾರೆ. ಇದು ನನ್ನ ಮಾತಲ್ಲ, ಸ್ವತಃ ನಿರ್ದೇಶಕರು ಹೇಳಿರೋಂಥ ಮಾತುಗಳು. ಒಂದು ಬಿರಿಯಾನಿ ತಿನ್ನೋದಕ್ಕೋಸ್ಕರ ನೀವು ಗುಲ್ಬರ್ಗಾದಿಂದ, ಬೀದರಿಂದ, ಚಾಮರಾಜನಗರದವರೆಗೂ ಡೈರೆಕ್ಟರ್ಗಳಾಗಬೇಕಾ? ಆಯಾ ಜಿಲ್ಲೆ ಧ್ವನಿ ಎತ್ತೋದು ಬೇಡವಾ? ಅವ್ರು ಹೇಳ್ತಾರೆ, ಕನಕ ಭವನ ಮಾಡಿದ್ದು. ಎಸ್, ಮಾಡಿ. ಯಾಕೆ ಆ ಕಡೆ ಮಾಡಲಿಲ್ಲ? ಉತ್ತರ ಕರ್ನಾಟಕದ ಕಡೆ ಮಾಡಿಲ್ಲ? ನಾ ಪ್ರಶ್ನೆ ಕೇಳ್ತಾ ಇದ್ದೀವಿ ಸ್ವಾಮಿ. ಯಾವತ್ತು ಸಮಾಜ ಪ್ರಶ್ನೆ ಕೇಳಲ್ವೋ ಆ ಸಮಾಜ ಯಾವತ್ತೂ ಉದ್ಧಾರ ಆಗಿದ್ದು ಇಲ್ಲ. ನಾವು ಇದೇ ಬೆಂಗಳೂರಲ್ಲಿ ನಾವು ನೋಡ್ತೀವಿ, ಇದೇ ಗಾಂಧಿನಗರದಲ್ಲಿ ನೋಡ್ತೀವಿ, ಪಕ್ಕದ ರೋಡಲ್ಲಿ ನಾವು ನೋಡ್ತೀವಿ. ವೀರಶೈವ ಲಿಂಗಾಯತ ಸಮಾಜದ ಒಂದು ಸಂಘ ಇದೆ. ನೋಡಿದ್ರೆ ಖುಷಿ ಆಗುತ್ತೆ. ಅಲ್ಲಿ ಒಳಗಡೆ ಹೋಗಿ ನೋಡಿ ನೀವು ಎಷ್ಟು ಖುಷಿ ಆಗುತ್ತೆ. ಒಂದು ಭಾಳ ಕಡಿಮೆ ಅಂತರದಲ್ಲಿ ಮಾಡಿರೋ ಅಂಥದ್ದು. ಇಲ್ಲಿ ಹೋಗಿ ಒಕ್ಕಲಿಗರ ಸಂಘ ನೋಡಿ, ವಿಧಾನಸೌಧದ ರೀತಿಯಲ್ಲಿ ಕಟ್ಟಿದ್ದಾರೆ. ಮೆಡಿಕಲ್ ಕಾಲೇಜುಗಳಾಗಿದೆ, ಇಂಜಿನಿಯರಿಂಗ್ ಕಾಲೇಜುಗಳಾಗಿದೆ. ಇವೆಲ್ಲ ಯಾಕೆ ಆಗ್ತದೆ ಅಂದರೆ ಅವರಷ್ಟೇ ಸಂಖ್ಯೆ ನಾವು ಇದ್ದೀವಿ, ನಾವೇನು ಕಡಿಮೆ ಇಲ್ಲ. ಅವರಷ್ಟೇ ಬುದ್ಧಿವಂತರು ನಾವು ಇದ್ದೀವಿ. ಯಾಕೆ ಹಂಗೆ ಆಗ್ತಾ ಇದೆ? ನಮ್ಮಲ್ಲಿ ಇಚ್ಛಾಶಕ್ತಿ ಇಲ್ಲ. ನಮಗೆ ನೋವಾಗಲ್ವಾ? ನಮ್ಮ ಪ್ರದೇಶ ಕುರುಬರ ಸಂಘ 100 ವರ್ಷದ ಸಂಘಟನೆ ಸಂಘ ಅದು. ಯಾಕೆ ಆಗ್ತಾ ಇಲ್ಲ? ಇಚ್ಛಾಶಕ್ತಿ ಇಲ್ಲ. ಇವತ್ತು ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಅಂತೇಳಿ ಅವ್ರ ಪ್ರಣಾಳಿಕೆಯಲ್ಲಿ ಏನೋ ಬರ್ಕೊಂಡಿದ್ದಾರೆ. ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತೇಳಿ ಚಿಕ್ಕಮಗಳೂರಲ್ಲಿ 24 ಎಕರೆ ಸ್ಯಾಂಕ್ಷನ್ ಆಗಿದೆ ಅಂತ ಹಿರಿಯರು ಹೇಳ್ತಾ ಇದ್ದಾರೆ. ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತೀನಿ ಅಂತ ಪ್ರಣಾಳಿಕೆಯನ್ನು ಹೇಳ್ಕೊಂಡಿದ್ದಾರೆ. ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜು ಕಟ್ಟಡ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು ಸ್ವಾಮಿ? ಯಾಕೆ ಸ್ವಾಮಿ ಕಂಪ್ಲೀಟ್ ಮಾಡಲಿಲ್ಲ? ಈಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ. ಕನಕ ಭವನಗಳು ಕಟ್ಟಿದ್ದೀನಿ, ಕನಕ ಭವನಗಳು ಲೆಕ್ಕ ಕೇಳ್ತಾ ಇದ್ದೀವಲ್ಲ, ಯಾರು ಸುತ್ತು ಅಲ್ವಲ್ಲ, ಅದು ಕೊಡ್ತಾ ಇಲ್ಲ. ಎಷ್ಟು ಅಂತ ನಾವು ತಡ್ಕೊಳಕ್ಕಾಗುತ್ತೆ? ಯೋಚನೆ ಮಾಡಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ಸಮಾಜದ ಕಥೆಯ ವ್ಯಥೆ ಅಂತೇಳಿ ಇದಕ್ಕೆ ನಾನು ಇವತ್ತಿಗೆ ಮಾತಾಡ್ತಾ ಇದ್ದೀನಿ. ನೋವಾಗ್ತಾ ಇದೆ, ಮಾತಾಡಲೇಬೇಕಾದ ಅನಿವಾರ್ಯತೆ ಇದೆ. ನಮಗೂ ಸಾಕಷ್ಟು ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ. ನಾವು ಸಮಾಜದಲ್ಲಿ ಹುಟ್ಟಿದ್ದೀವಿ, ಆ ಸಮಾಜದ ಋಣ ನಮ್ಮ ಮೇಲೆ ಇದೆ. ಅದಕ್ಕೆ ನಾವು 118 ಜನದ ಒಂದು ತಂಡ ಕಟ್ಟಿದ್ದೀವಿ. ಕನಕರಾಯಣ್ಣ ಸ್ಫೂರ್ತಿ ತಂಡದ ಮುಖಾಂತರ ಇಡೀ ಬೀದರ್ ಟು ಚಾಮರಾಜನಗರವರೆಗೂ ಸ್ಪರ್ಧೆ ಮಾಡಿಸ್ತಾ ಇದ್ದೀವಿ. ಕೆಲವರಿದ್ದಾರೆ ಬೆಂಗಳೂರಿನಲ್ಲಿ, ಕೆಲವರಿದ್ದಾರೆ. ನಿಜವಾಗೂ ಖುಷಿ ಆಗುತ್ತೆ. ಬಿಲ್ಡರ್ಸ್ಗಳಿದ್ದಾರೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿದ್ದಾರೆ, ಮತ್ತು ಒಂದಷ್ಟು ಗ್ರಾನೈಟ್ ಉದ್ಯಮಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಅವರೆಲ್ಲ ಕೆಲವರು ಹಣ ಹಾಕಿ ಕಾರ್ಡ್ಗಳು ಮಾಡಿಸ್ತಾ ಇದ್ದಾರೆ. 10,000, 20,000, 30,000 ಕಾರ್ಡ್ ಮಾಡಿಸ್ತಾ ಇದ್ದಾರೆ. ಬೆಂಗಳೂರು ಒಂದರಲ್ಲೇ ನಾವು 40,000 ಕಾರ್ಡಲ್ಲಿ ಹೆಚ್ಚು ಕಡೆ 38,000 ಕಾರ್ಡು ಹಣ ಹಾಕಿ ಮಾಡಿಸಿರೋವಂಥದ್ದು ಇವತ್ತು ನಮಗೆ ಮಾಹಿತಿಗಳ ಮುಖಾಂತರ ಬರ್ತಾ ಇದೆ. ನಾವು ಉದ್ಯಮಿಗಳ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ, ಸ್ವಾಮಿ ಕಾರ್ಡ್ ಮಾಡಿಸಿ, ದಯವಿಟ್ಟು ನಿಮ್ಮ ಉದ್ಯಮಗಳನ್ನು ನೀವು ಬೆಳೆಸ್ಕೊಳ್ಳಿ. ನಾವು ಕನಕರಾಯಣ್ಣ ಸ್ಫೂರ್ತಿ ತಂಡದ ಮುಖಾಂತರ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ, ನಮಗೆ ಗೆಲ್ಲಿಸಿ ಅವಕಾಶ ಕೊಡಿ. ನಾವು ಕೇಳ್ತಿರೋದು 2 ವರ್ಷ, 5 ವರ್ಷ ನಮಗೆ ಬೇಡ. 2 ವರ್ಷದಲ್ಲಿ ನಾವು ಈ ಪ್ರಣಾಳಿಕೆ ಕತ್ತಲಿನಿಂದ ಬೆಳಕಿನೆಡೆಗೆ ಅಂತ ನಾವೇನು ಮಾಡಿದ್ದೀವಿ, ಪ್ರಣಾಳಿಕೆಯಲ್ಲಿ ಕೊಟ್ಟಿರೋ ಅಂಥ ಅಷ್ಟು ವಿಷಯಗಳನ್ನು ನಾವೀಗಾಗಲೇ ಮಾಡಿರೋವಂಥದ್ದು. ನಾವು ಮಾಡಲಿಲ್ಲ ಅಂದರೆ 2 ವರ್ಷದಲ್ಲಿ ನಾವು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ತೀವಿ. ನಾವು ಪ್ರಣಾಳಿಕೆ ಪುಸ್ತಕ, ಕತ್ತಲಿನಿಂದ ಬೆಳಕಿನೆಡೆಗೆ ಪ್ರಣಾಳಿಕೆ ಪುಸ್ತಕದಲ್ಲಿ ನಾವು ಕೊಟ್ಟಿರೋವಂಥದ್ದು ₹1 ಕೂಡ ನಾವು ವ್ಯರ್ಥ ಮಾಡಲಿಕ್ಕೆ ಬಿಡೋದಿಲ್ಲ. ನಾವು ಪ್ರತಿಯೊಂದು ಈ ಪುಸ್ತಕದಲ್ಲಿ ಕೊಡ್ತಾ ಇದ್ದೀವಿ, ಈ ವಿಡಿಯೋ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಇದರಲ್ಲಿ ವೈಯಕ್ತಿಕ ಯಾವುದೇ ಹಿತಾಸಕ್ತಿ ನಮಗಿಲ್ಲ. ನಮ್ಮ ಗುರಿ ಒಂದೇ, ಇತರೆ ಸಮಾಜಗಳಂಗೆ ನಮ್ಮ ಸಮಾಜವು, ಕುರುಬ ಸಮಾಜವು ಎತ್ತರಕ್ಕೆ ಹೋಗಬೇಕು.
ನಮ್ಮ ಸಮಾಜದಲ್ಲಿ ಶಿಕ್ಷಣ ಸಂಸ್ಥೆಗಳಾಗಬೇಕು, ಪ್ರತಿ ಜಿಲ್ಲೆಯಲ್ಲಿ ಉನ್ನತ ಮಟ್ಟದ ಶಿಕ್ಷಣ ಸಂಸ್ಥೆಗಳಾಗಬೇಕು, ಪ್ಲೇ ಹೋಮಿಂದ ಸ್ಟಾರ್ಟ್ ಆಗಬೇಕು, ಬ್ಯಾಂಕ್ಗಳು ಒಂದೇ ಹೆಸರಿನ ಬ್ಯಾಂಕ್ಗಳಾಗಬೇಕು, ಉದ್ಯಮಗಳು ಸ್ಟಾರ್ಟ್ ಆಗಬೇಕು, ರಾಜಕೀಯದಲ್ಲಿ ಎರಡನೇ ಹಂತದ ನಾಯಕರನ್ನ ಸೃಷ್ಟಿ ಮಾಡಬೇಕು. 30 ಜಿಲ್ಲೆನಲ್ಲೂ ನಮ್ಮ ಸಮಾಜದ ನಾಯಕರುಗಳು, ಯುವ ನಾಯಕರು ಭಾಳಷ್ಟು ಜನ ಇದ್ದಾರೆ. ಅವ್ರನ್ನ ಹೊರಗಡೆ ತರಬೇಕು, ಅವ್ರಿಗೆ ಟ್ರೈನಿಂಗ್ ಕ್ಯಾಂಪ್ ಮಾಡಬೇಕು, ನಾಯಕತ್ವ ತರಬೇತಿ ಶಿಬಿರ ಮಾಡಬೇಕು. ಜಿಲ್ಲಾ ಪಂಚಾಯತಲ್ಲಿ 114 ಜನ ನಮ್ಮ ಸಮಾಜದವರು ಜಿಲ್ಲಾ ಪಂಚಾಯತ್ ಮೆಂಬರ್ಗಳು, ಅಧ್ಯಕ್ಷರುಗಳಾಗಿದ್ದಾರೆ. ಎರಡನೇ ಹಂತದ ನಾಯಕರಲ್ವೇ ಅವರು? ಅಂಥವ್ರನ್ನ ಬೆಳೆಸಬೇಕು. ನೆಕ್ಸ್ಟ್ MLA ಕ್ಯಾಂಡಿಡೇಟ್ ಅವರೇನೆ. ಇವತ್ತು ಕರ್ನಾಟಕದಲ್ಲಿ 224 ಕ್ಷೇತ್ರದಲ್ಲಿ ಕುರುಬರು ಓಟ್ ಹಾಕಿದ್ರೆ ಗೆಲ್ಲುವಂಥ ಕ್ಷೇತ್ರಗಳು ಸುಮಾರು 50 ಇದ್ದಾವೆ. ಕುರುಬರು ಓಟ್ ಹಾಕಿದ್ರೆ ಗೆಲ್ಲುವಂಥ ಕ್ಷೇತ್ರಗಳು ನಾವು ಗುರುತಿಸಿದ್ದೀವಿ. ಆದರೆ ಮಾರ್ಗದರ್ಶನ ಇಲ್ಲ, ಸಂಘಟನೆ ಇಲ್ದಿರೋದ್ರಿಂದ ನಮಗೆ ಟಿಕೆಟ್ ಕೊಡಲಿಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಎಷ್ಟು ಅಂತ ನೋಡ್ತೀರಿ? ಇಷ್ಟು ಗುರಿಗಳು. ಏನೋ ಒಂದು ನ್ಯೂನ್ಯತೆ ಇದೆ ಅಂದರೆ ಒಪ್ಕೊಳ್ಳೋಣ, 2 ನ್ಯೂನ್ಯತೆ ಇದ್ದರೆ ಒಪ್ಕೊಳ್ಳೋಣ. ಎಷ್ಟು ನ್ಯೂನ್ಯತೆ ಸ್ವಾಮಿ? ಶಿಕ್ಷಣಗಳಿಲ್ಲ, ಬ್ಯಾಂಕ್ಗಳಿಲ್ಲ, ಉದ್ಯೋಗಗಳಿಲ್ಲ, ರಾಜಕೀಯ ಇಲ್ಲ. ಯಾರನ್ನು ಕೇಳಬೇಕು? ಇವೆಲ್ಲ ಆಲೋಚನೆ ಮಾಡಿ ಒಂದಷ್ಟು ಜನ ಕೂತ್ಕೊಂಡು, ಸಮಾನ ಮನಸ್ಕರು ಕೂತ್ಕೊಂಡು ಒಂದಷ್ಟು ತಂಡ ಮಾಡಿ ನಾವು ಪ್ರಣಾಳಿಕೆ ರೆಡಿ ಮಾಡಿದ್ದೀವಿ. ಇವ್ರು ಏನು ಮಾಡಿದ್ದಾರೆ ಅನ್ನೋದ್ರು ನಾವು ಹಾಕಿದ್ವಿ. ನಮ್ಮ ಸಂಘ ಕಟ್ಟಿದಂಥ ಹಿರಿಯರನ್ನು ನಾವು ನೆನಪಿಸ್ಕೊತಾ ಇದ್ವಿ. 98 ವರ್ಷದಿಂದ ಸಂಘ ಕಟ್ಟಿದ್ದಾರೆ. ಯಾತಕ್ಕೆ ಕಟ್ಟಿದ್ದಾರೆ ಅಂದರೆ ನಮ್ಮ ಸಮಾಜ ಉದ್ಧಾರ ಆಗಲಿ, ಸಂಘಟಿತರಾಗಲಿ ಅಂತ. ಆದರೆ ಆಗ್ತಾ ಇರೋದೇನಾಗಿದೆ? ಕೆಲವೇ ಜನದ ಹಿಡಿತದಲ್ಲಿ ಇಡೀ ಸಮಾಜ ಇದೆ. ಏನು ಕೇಳಿದ್ರು ಏನು ಮಾಹಿತಿ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ನಾವು ಅಧ್ಯಯನ ಮಾಡಿ ಒಂದಷ್ಟು ನಾವು ಪ್ರಣಾಳಿಕೆ ರೆಡಿ ಮಾಡಿದ್ದೀವಿ ಬಂಧುಗಳೇ. ನೋಡಿ, ನಾವು ಮಾಡ್ತಾ ಇರೋದು ಇಷ್ಟೇ. ಉತ್ತರ ಕರ್ನಾಟಕದಿಂದ ನಮ್ಮ ಸಮಾಜದ ಒಂದಷ್ಟು ಜನ ಬೆಂಗಳೂರಿಗೆ ಡೈಲಿ ಬರ್ತಾರೆ. ಅವ್ರು ಉಳ್ಕೊಳ್ಬೇಕು. ಯಾವುದೋ ಲಾಡ್ಜಲ್ಲಿ ಉಳ್ಕೊಂಡು ಎಲ್ಲ ಫುಟ್ಪಾತ್ ಮೇಲೆ ಕೂರೋದಕ್ಕಿಂತ ನಮ್ಮ ಸಂಘಕ್ಕೆ ಬಂದರೆ ಅವನ್ನ ಕುತ್ಕೊಂಡು ಅವ್ನಿಗೊಂದು ಲಗೇಜ್ ಇಸ್ಕೊಂಡು ಅವ್ನಿಗೊಂದು ಟೋಕನ್ ಕೊಡ್ತೀವಿ, ಅವನಿಗೆ ಸ್ನಾನಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ, ಅವನಿಗೆ ತಿಂಡಿ ವ್ಯವಸ್ಥೆ ಮಾಡಿಕೊಡ್ತೀವಿ. ಅವನ್ನೆಲ್ಲ ಸುತ್ತಾಡ್ಕೊಂಬಂದ್ರೆ ರಾತ್ರಿ ಮಲಗ್ತೀನಿ ಅಂತಂದರೆ ಅವ್ನಿಗೊಂದು ಚಾಪೆನೋ ದಿಂಬೋ ವ್ಯವಸ್ಥೆ ಮಾಡಿಕೊಡ್ತೀವಿ. ಅವನಿಗೂ ಗೊತ್ತಾಗಬೇಕು ಇದು ನನ್ನ ಸಂಘ, ನನಗೆ ಆಶ್ರಯ ಕೊಟ್ಟಿದೆ ಅಂತ ಗೊತ್ತಾಗಬೇಕು. ಎಲ್ಲ ಜಿಲ್ಲೆಯವರು ಒಂದು ಕಡೆ ಸೇರಬೇಕು, ಅವನಿಗೂ ಬಾಂಧವ್ಯ ಬೆಳಿಬೇಕು. ಇದು ನಮ್ಮ ಮೊದಲನೆಯ ಪ್ರಣಾಳಿಕೆಯಲ್ಲಿರೋಂಥ ಒಂದು ಅಂಶ. ಎರಡನೇ ಅಂಶ, ಇವತ್ತು 10,61,000 ರೂಪಾಯಿ ಬಾಡಿಗೆ ಬರುತ್ತೆ ಅಂತ ಹೇಳ್ತಾರೆ. ಎಷ್ಟು ಜನಕ್ಕೆ ಗೊತ್ತಾಗಿದೆ? ಎಷ್ಟು ಜನಕ್ಕೆ ಹೇಳಿದ್ದಾರೆ? ನಾವು ಕನಕರಾಯಣ್ಣ ಸ್ಫೂರ್ತಿ ತಂಡದವ್ರು ನಾವು ಏನು ಮಾಡ್ತೀವಿ ಅಂದರೆ, ವೆಬ್ಸೈಟ್ ಇದೆ, ಒಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘ ವೆಬ್ಸೈಟ್ ಇದೆ, ನೀವು ತೆಗೆದು ನೋಡಿ. ಅದರಲ್ಲಿ ಏನೂ ಇಲ್ಲ. ಸುಮ್ಮನೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಮೇಂಟೆನೆನ್ಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅದರಲ್ಲಿ ನಾವು ಪ್ರತಿಯೊಂದು ಹಾಕ್ತೀವಿ. ಈ ಮಳಿಗೆಯವನು ಇಷ್ಟನೇ ನಂಬರ್ ಮಳಿಗೆಯವನು ಬಾಡಿಗೆಗೆ ಬಂದ, ಇಷ್ಟು ಅಡ್ವಾನ್ಸ್ ಕೊಟ್ಟಿದ್ದಾನೆ, ಇಲ್ಲಿವರೆಗೂ ಅವ್ನಿಗೆ ಅವಕಾಶ ಇದೆ, ಇಲ್ಲಿವರೆಗೂ ಅವ್ನು ಇರ್ತಾನೆ ಅಂತೇಳಿ ಪ್ರತಿಯೊಂದು ವಿಷಯನೂ ನಾವು ವೆಬ್ಸೈಟಲ್ಲಿ ಹಾಕ್ತೀವಿ. ಯಾಕಂದರೆ ಪ್ರತಿಯೊಬ್ಬನಿಗೂ ನಮ್ಮ ಸಮಾಜದ ಎಷ್ಟು ಹಣ ಯಾರಿಗೆ ಏನು ವಿನಿಯೋಗ ಆಗ್ತಿದೆ ಅಂತ ಗೊತ್ತಾಗಿರಬೇಕು. ಅದಕ್ಕಂತ ನಾವು ಅದನ್ನೊಂದು ರೆಡಿ ಮಾಡ್ತಾ ಇದ್ದೀವಿ. ಮತ್ತು ಶಿಕ್ಷಣ ಸಂಸ್ಥೆಗಳು, ನಾನು ಹೇಳಿದೆ 65% ನಮ್ಮಲ್ಲಿ ಶಿಕ್ಷಣ ಇಲ್ಲ ಅಂತೇಳಿ. ಪ್ರತಿ ಜಿಲ್ಲೆಯಲ್ಲಿ ಒಂದು ಅತ್ಯಾಧುನಿಕ ಇವಾಗೇನು ತಂತ್ರಜ್ಞಾನಗಳು ಮಾಡ್ಕೊಂಡು ಶಿಕ್ಷಣ ಸಂಸ್ಥೆಗಳಾಗ್ತದಲ್ಲ, ಅದು ಒಂದೇ ಹೆಸರಿನ ಶಿಕ್ಷಣ ಸಂಸ್ಥೆಗಳು ಮಾಡಬೇಕು ಅಂತೇಳಿ ಒಂದಷ್ಟು ತಜ್ಞರೊಂದಿಗೆ ಮಾತಾಡಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ನಾವು ಏಕಾಏಕಿ ನಾವು ಯಾವತ್ತೂ ಇವಾಗ ನಮ್ಮನ್ನು ನೀವು ಗೆಲ್ಲಿಸಿದ್ರೆ 118 ಜನ ಗೆಲ್ಲಿಸಿದ್ರೆ ನಾವು ಹಿರಿಯರ ಮಾರ್ಗದರ್ಶನ ತಗೊತಾ ಇದ್ದೀವಿ. ನಾವು ಏಕಾಏಕಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಆಡಳಿತ ಮಾಡೋದಿಲ್ಲ. ನಮ್ಮ ಸಮಾಜದ ಗುರು ಹಿರಿಯರನ್ನ ಅವರ ಆಶೀರ್ವಾದ ತಗೊಂಡು ಅವ್ರಿಗೊಂದು ಕಮಿಟಿ ಮಾಡ್ತೀವಿ, ಎಕ್ಸಿಕ್ಯೂಟಿವ್ ಕಮಿಟಿ, ಅಡ್ವೈಸರಿ ಕಮಿಟಿ ಅಂತ ಮಾಡ್ತೀವಿ. ಅವ್ರ ಅಡಿನಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬರುತ್ತೆ. ಅವರ ಏನು ಹೇಳ್ತಾರೆ, ಅಡ್ವೈಸ್ ಮಾಡ್ತಾರೆ, ಅದ್ರ ಮೇಲೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಆಡಳಿತ ಮಾಡ್ತಾರೆ. ಅದರ ಅಡಿನಲ್ಲಿ ಜಿಲ್ಲಾ ಕುರುಬರ ಸಂಘಗಳು ಮಾಡ್ತೀವಿ. ಎಲ್ಲ ಜಿಲ್ಲಾ ಕುರುಬರ ಸಂಘಗಳಿಗೆ 40 ವರ್ಷದ ಒಳಗಿನ ಯುವಕರಿಗೆ ಜಿಲ್ಲಾಧ್ಯಕ್ಷರುಗಳು, ಪದಾಧಿಕಾರಿಗಳು ನಾವು ಮಾಡ್ತೀವಿ. ಅದೇ ರೀತಿ ತಾಲೂಕು ಅಧ್ಯಕ್ಷರು ನಾವು ಮಾಡ್ತಾ ಇದ್ದೀವಿ. ಇನ್ನೊಂದೇನೆಂದರೆ, ಇವಾಗ ಒಬ್ಬ ಕುರಿಗಾಹಿ ಇರ್ತಾನೆ, ಒಬ್ಬ ರೈತ ಇರ್ತಾನೆ, ಒಬ್ಬ ವಿದ್ಯಾವಂತ ಇರ್ತಾನೆ, ಅವನು ಸ್ಪರ್ಧೆ ಮಾಡೋದಿಲ್ಲ. ಅವನು 20ರಿಂದ 25 ಜನಕ್ಕೆ ನಾಮಿನೇಟ್ ಮಾಡ್ತೀವಿ, ಅವನು ನಿರ್ದೇಶಕರು ಮಾಡ್ತೀವಿ. ನಾವು ಅವನಿಗೊಂದು ಅವಕಾಶ ಕೊಡ್ತೀವಿ, ನಿನ್ನ ಸಂಘ ಬಾ, ನಿನ್ನ ನಾಮಿನೇಟ್ ಮಾಡಿದ್ದೀವಿ, ಬಾರಪ್ಪ ನಿರ್ದೇಶಕನಾಗು ಅಂತೇಳಿ 25 ಜನಕ್ಕೆ ನಾವು ನಾಮಿನೇಟ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ವಿ. ಪ್ರತಿಯೊಂದನ್ನು ನಾವು ಅಕೌಂಟಬಿಲಿಟಿ ಇಡ್ತಾ ಇದ್ದೀವಿ. ಇವತ್ತು ಕುರಿಗಾಹಿಗಳು, ನಮ್ಮ ಸಮಾಜದ ಕುರಿಗಾಹಿಗಳು ಮಳೆ ಚಳಿ ಗಾಳಿ ಇಲ್ಲದೆ ಅಂತ ಹೋರಾಡ್ತಾ ಇದ್ದಾರೆ. ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಬಾಳು ಮಾಮ ಕ್ಷೇಮ ವಾಹನ ಅಂತ ಹೇಳ್ಬಿಟ್ಟು ಒಂದು ವಾಹನ ಮಾಡಿ ಅವರಿರುವಲ್ಲಿಗೆ ನಾವು ಹೋಗ್ತೀವಿ. ಅವನ ಕಷ್ಟ ಸುಖಗಳನ್ನು ನಾವು ಕೇಳ್ತೀವಿ. ಅಕ್ಕಪಕ್ಕ ಇರುವಂಥ ಗ್ರಾಮಗಳಲ್ಲಿ ನಮ್ಮ ಸಮಾಜದವರಿಗೆ ಅವರನ್ನು ಲಿಂಕ್ ಮಾಡಿಕೊಟ್ಟು ಏನಾದರೂ ಕಷ್ಟ ಬಂದಾಗ ಅವ್ನು ಸಹಾಯ ಮಾಡಪ್ಪ ಅಂತ ಕೇಳ್ಕೊಳ್ಳೋ ಅಂಥದ್ದು ಒಂದು ಬಾಳು ಮಾಮನ ಹೆಸರಿನಲ್ಲಿ ಒಂದು ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಸಮಾಜದಲ್ಲಿ ಸುಮಾರು 600ರಿಂದ 800 ಜನ ಡಾಕ್ಟರ್ಸ್ ಇದ್ದಾರೆ.
ಅವ್ರ ಎಲ್ಲ ಮಾಹಿತಿಗಳು ನಮ್ಮ ಹತ್ರ ಇದ್ದಾವೆ. ಜಿಲ್ಲಾವಾರು ವೆಬ್ಸೈಟ್ನಲ್ಲಿ ನಾವು ಹಾಕ್ತೀವಿ. ಈ ಜಿಲ್ಲೆಯಲ್ಲಿ ಇಂಥ ಡಾಕ್ಟ್ರುಗಳೇ ನಮ್ಮವ್ರು ಇದ್ದಾರೆ, ಏನಾದ್ರು ಸಹಕಾರ ಬೇಕಾದ್ರೆ ಅವ್ರಿಗೆ ಹೋಗಿ ಭೇಟಿ ಮಾಡಿ ಅಂತೀವಿ. ಡಾಕ್ಟ್ರುಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀವಿ, ನಮ್ಮವ್ರು ಬಂದಾಗ ದಯವಿಟ್ಟು ಕಡಿಮೆ ವೆಚ್ಚದಲ್ಲಿ ಅವ್ರಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡಿ ಅಂತ ಕೇಳ್ಕೊತೀವಿ. ಅದೇ ರೀತಿ ವಕೀಲರು, ಇವತ್ತು ನಮ್ಮ ಸಮಾಜದಲ್ಲಿ ಅಟ್ರಾಸಿಟಿಯಿಂದ ನಮ್ಮ ಸಮಾಜ ನಲುಗುತ್ತಾ ಇದೆ. ವಕೀಲರು ಮುಖ್ಯವಾಗಿ ಬೇಕಾಗ್ತಾರೆ. ಸುಮಾರು 1,000 ಜನ ವಕೀಲರು ನಮ್ಮ ಸಮಾಜದಲ್ಲಿದ್ದಾರೆ ರಾಜ್ಯಾದ್ಯಂತ. ಅವ್ರ ಎಲ್ಲ ಮಾಹಿತಿ ಜಿಲ್ಲಾವಾರು ನಾವು ವೆಬ್ಸೈಟ್ನಲ್ಲಿ ಹಾಕ್ತೀವಿ. ಯಾರೇ ಹೋಗಲಿ ಅವರಿಗೆ ಉಚಿತವಾಗಿ ಅಥವಾ ಕಡಿಮೆ ದರದಲ್ಲಿ ಅವರಿಗೆ ಸೇವೆ ಕೊಡಬೇಕು ಅಂತ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಒಂದು ಒಂದು ಹೆಲ್ಪ್ಲೈನ್ ಮಾಡ್ತಾ ಇದ್ದೀವಿ. ಆ ಹೆಲ್ಪ್ಲೈನಲ್ಲಿ ಯಾರೇ ಫೋನ್ ಮಾಡ್ಬೋದು. ಪ್ರತಿ ದಿವಸ ಒಬ್ಬೊಬ್ಬರು ವಕೀಲ ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘದಲ್ಲಿ ಸೇವೆ ಮಾಡಬೇಕು, ಡಾಕ್ಟ್ರ್ ಸೇವೆ ಮಾಡಬೇಕು. ಫೋನ್ ಮಾಡಿದ್ರೆ 24x7 ಅವ್ರಿಗೆ ಅಡ್ವೈಸ್ ಮಾಡಬೇಕು. ಇವತ್ತು ಅಟ್ರಾಸಿಟಿ ಆಗ್ತಾ ಇದೆ. ಅಟ್ರಾಸಿಟಿ ಏನು ಮಾಡ್ತಾ ಇದ್ದಾರೆ? ಸುಮ್ಮನೆ ಬಟ್ಟೆ ಹರ್ಕೊತಾರೆ, ST ಇರೋವಂಥವ್ರು ಬಟ್ಟೆ ಹರ್ಕೊತಾರೆ, ಕೇಸ್ ಕೊಡ್ತಾ ಇದ್ದಾರೆ. ಅದಕ್ಕೆ ಪರ್ಯಾಯ ಏನು? ಅವ್ರು ಫೋನ್ ಮಾಡಿದ ತಕ್ಷಣ ಅವ್ರಿಗೆ ಏನೇ ಅಡ್ವೈಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಮಾಹಿತಿ ಕೇಂದ್ರ ಒಂದು ಮಾಡ್ತಾ ಇದ್ದೀವಿ. ಯಾರೇ ಫೋನ್ ಮಾಡಲಿ ಅದಕ್ಕೆ ಹೆಲ್ಪ್ಲೈನ್ ಫ್ರೀ ಟೋಲ್ ನಂಬರ್ ಇರ್ತದೆ, ಅದನ್ನೊಂದು ಮಾಡ್ತಾ ಇದ್ದೀವಿ. ಅದೇ ರೀತಿ ಇತಿಹಾಸ ಪುರುಷರು, ನಮ್ಮ ಸಮಾಜದಲ್ಲಿರುವಂಥ ಇತಿಹಾಸ ಪುರುಷರು ಬೇರೆ ಸಮಾಜದಲ್ಲಿ ಸಿಗೋದಿಲ್ಲ. ಇಷ್ಟು ಜನ ಇತಿಹಾಸ ಪುರುಷರಿದ್ದಾರೆ. ಅವರ ಜಯಂತಿಗಳನ್ನು ರಾಜ್ಯಾದ್ಯಂತ ಮಾಡಲಿಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಇಡೀ ಕರ್ನಾಟಕದಲ್ಲಿ ಈಗಾಗಲೇ ನಾವು ಒಂದಷ್ಟು ತಾಲೂಕುಗಳೇ ಗಣತಿ ಮಾಡಿದ್ದೀವಿ. ನಮ್ಮಿಂದಲೇ ನಮ್ಮ ಗಣತಿ ಅಂತ ಮಾಡಿದ್ದೀವಿ. ಈಗ ನೀವು ನಮ್ಮನ್ನು ಆಯ್ಕೆ ಮಾಡಿದ್ರೆ 118 ಜನ ಆಯ್ಕೆ ಮಾಡಿದ್ರೆ ನಾವು ಜಿಲ್ಲಾವಾರು ತಾಲೂಕುವಾರು ಸಮಿತಿಗಳ ರಚನೆ ಮಾಡಿ ಪ್ರತಿ ಗ್ರಾಮದಲ್ಲಿ ನಮ್ಮ ಸಮಾಜ ಎಲ್ಲಿದೆ ಅವರಿಗೆ ನಮ್ಮಿಂದಲೇ ನಮ್ಮ ಗಣತಿ ಮಾಡಿ ಪ್ರತಿಯೊಂದು ಮಾಹಿತಿ ಗಣತಿ ಮುಖಾಂತರ ತಗೊಂಡು ನಾವು ಕಂಪ್ಯೂಟ್ರಲ್ಲಿ ಎಂಟ್ರಿ ಮಾಡಿ ಒಂದು ಫೋನು ಬೀದರಲ್ಲಿ ಔರಾದ್ ತಾಲೂಕಲ್ಲಿ ಇಂಥ ಗ್ರಾಮದಲ್ಲಿ ನಮ್ಮನ್ನು ಯಾರಿದ್ದಾನೆ ಅಂದರೆ ಇಲ್ಲೇ ಗೊತ್ತಾಗಬೇಕು. ಆ ರೀತಿ ಒಂದು ಗಣತಿ ಒಂದು ಮಾಡಬೇಕು ಅಂತೇಳಿ ಈಗಾಗಲೇ 2 ತಾಲೂಕಲ್ಲಿ ನಾವು ಮಾಡಿ ಯಶಸ್ವಿಯಾಗಿದ್ದೇವೆ. ಆ ಮಾಹಿತಿಗಳನ್ನ ತಗೊಂಡಿದ್ದೀವಿ. ಆ ಮುಖಾಂತರ ಇಡೀ ರಾಜ್ಯಾದ್ಯಂತ ನಾವು ಮಾಡಬೇಕು ಅಂತೇಳಿ ನಮ್ಮಿಂದಲೇ ನಮ್ಮ ಗಣತಿ ಅಂತ ಮಾಡಿದ್ದೀವಿ. ಹಾಲು ಮತ ಭಂಡಾರ, ನಮ್ಮ ಸಮಾಜ ಹಾಲು ಮತ ಸಂಸ್ಕೃತಿ ಅಂದರೆ ವಿಶ್ವಕ್ಕೆ ಶ್ರೇಷ್ಠವಾದ್ದು. ಅದರ ಬಗ್ಗೆ ನಾವು ಅಂತ ಈ ಕಂಕಣ ಇರ್ಬೋದು, ಹಾಲು ಮತ ಸಮಾಜ ಪಟ್ಟಂಗೆ ಪುಸ್ತಕಗಳಿರ್ಬೋದು, ಎಲ್ಲರೂ ನಾವು ಸಂಘದಲ್ಲಿ ಇಡುವಂಥ ಕೆಲಸ ನಾವು ಮಾಡ್ತೀವಿ. ರಿಯಾಯಿತಿ ದರದಲ್ಲಿ ನಾವು ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ವಿ. ಮತ್ತು ಇನ್ನೊಂದು ಮುಖ್ಯವಾಗಿ ಅಂತಂದರೆ ಯಾವುದೇ ಸಮಾಜ ನೀವು ಒಂದು ಉದ್ಧಾರ ಆಗಬೇಕು ಅಂತಂದರೆ ಯುವಕರು ಭಾಳ ಮುಖ್ಯ ಆಗ್ತಾರೆ. ಯುವಶಕ್ತಿ ಇವತ್ತು ನಮ್ಮ ಕೈನಲ್ಲಿ ಅಂಗೈಯಲ್ಲಿ ವಾಟ್ಸಾಪ್ ಫೇಸ್ಬುಕ್ ಇಟ್ಕೊಂಡು ಪ್ರತಿಯೊಂದು ಸಮಾಜದನ್ನು ಗಮನಿಸ್ತಾ ಇದ್ದಾರೆ ಬಂಧುಗಳೇ. ನಮ್ಮ ವಿಚಾರ ಏನು, ಕನಕರಾಯಣ್ಣ ಸ್ಫೂರ್ತಿ ತಂಡದ ವಿಚಾರ ಏನಪ್ಪ ಅಂದರೆ ಬೀದರ್ ಟು ಚಾಮರಾಜನಗರದವರೆಗೂ 5 ಲಕ್ಷ ಯುವಕರ ಫೋನ್ ನಂಬರು ಅಡ್ರೆಸ್ಗಳು ಕಲೆಕ್ಟ್ ಮಾಡಿ ವೆಬ್ಸೈಟಿಗೆ ನಾವು ಹಾಕಬೇಕು. ಜಿಲ್ಲಾವಾರು ತಾಲೂಕುವಾರು ಗ್ರಾಮವಾರು ಹಾಕಬೇಕು ಅಂತೇಳಿ ಒಂದು ನೆಟ್ವರ್ಕ್ ಮಾಡಬೇಕು ಅಂತ ನಾವು ಹೊರಟಿದ್ದೀವಿ ಬಂಧುಗಳೇ. ಅದೇ ರೀತಿ ಶ್ರೀ ಕನಕಧಾಮ, ನೀವು ಸ್ಪಷ್ಟವಾಗಿ ನೇರವಾಗಿ ಹೇಳ್ತೇನೆ, ಈ ರಾಮಕೃಷ್ಣ ಆಶ್ರಮಗಳನ್ನ ನೀವು ನೋಡಿರ್ತೀರಿ. ಅದೇ ಮಾದರಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಒಂದು ಕನಕಧಾಮ ಅಂತ ಮಾಡಿ ಅದರಲ್ಲಿ ಭಕ್ತ ಕನಕದಾಸರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಅಹಲ್ಯಾಬಾಯಿ ಹೋಳ್ಕರ್ ಅವ್ರದ್ದು ಒಂದು ಮೂರ್ತಿಗಳನ್ನಿಟ್ಟು ಒಂದು 60-40ದಲ್ಲಿ ಒಂದು ಆಶ್ರಮ ಮಾಡಿ ಅಲ್ಲಿ ಧ್ಯಾನ ಮಂದಿರ ಮಾಡ್ತೀವಿ. ನಮ್ಮ ಸಮಾಜದವ್ರು ಯಾರಾದರೂ ಜಿಲ್ಲೆಗೆ ಬಂದಾಗ ಅಲ್ಲಿ ಉಳ್ಕೊಳ್ಳೋದಕ್ಕಿಂತ ಅಲ್ಲಿ ಒಂದು 20 ರೂಮ್ ಮಾಡಿ ಅವ್ನು ಬಂದು ಉಳ್ಕೊಂಡು ವಿದ್ಯಾಭ್ಯಾಸಕ್ಕೆ ಬಂದರೆ ವಿದ್ಯಾಭ್ಯಾಸ ಮಾಡ್ಕೊಂಡು ಅವ್ನು ಹೋಗುವಂಥದಕ್ಕೆ ಒಂದು ಕನಕಧಾಮಗಳು ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಎಸ್ಟಿಮೇಟ್ ಮಾಡಿದ್ವಿ. ಸರ್ಕಾರಕ್ಕೂ ನಾವು ಮನವಿ ಮಾಡಿದ್ವಿ. 5 ಜಿಲ್ಲೆ ನಾವು ಮನವಿ ಮಾಡಿದ್ವಿ. ಬೆಳಗಾಂ, ಗುಲ್ಬರ್ಗ ಮತ್ತು ದಾವಣಗೆರೆ ಮತ್ತು ಮೈಸೂರು, ಇನ್ನೊಂದು ಬಾಗಲಕೋಟೆಯಲ್ಲಿ ಕೇಳಿದ್ವಿ. ಸರ್ಕಾರದ ಮುಂದೆ ಪ್ರಪೋಸಲ್ ನಾವು ಇಟ್ಟಿದ್ದೀವಿ. ಮತ್ತು ಹಾಗೆ ಕುರಿ ಮತ್ತು ಆಡು ಸಾಗಾಣಿಕೆ ಕೇಂದ್ರ ನಾವು ಮಾಡಿದ್ದೀವಿ. ಗೋಕಾಕ್ನಲ್ಲಿ, ಅದೇ ರೀತಿ ದಾವಣಗೆರೆಯಲ್ಲೇ ನಾವು ಮಾಡಿದ್ದೀವಿ. ಅಹಲ್ಯಾಬಾಯಿ ಹೋಳ್ಕರ್ ಹೋಮ್ ಇಂಡಸ್ಟ್ರಿ ಅಂತೇಳಿಟ್ಟು ಒಂದು ವಿಚಾರ ಮಾಡಿಕೊಂಡು ಮಹಿಳೆಯರಿಂದ ಒಂದು ಇಂಡಸ್ಟ್ರಿ ಮಾಡಬೇಕು ಅಂತೇಳಿ ನೀವು ಈಗಾಗಲೇ ವಿಚಾರ ಮಾಡಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ದು ಪ್ರಾಜೆಕ್ಟ್ ರೆಡಿ ಮಾಡಬೇಕು ಅದನ್ನು ಮಾಡ್ತಾಯಿದ್ವಿ. ಇದರ ಉದ್ದೇಶ ಬಂಧುಗಳೇ, ನಮ್ಮ ಸಮಾಜ ಉದ್ಯೋಗಗಳಲ್ಲಿ ಮುಂದೆ ಬರಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡ್ತಾಯಿದ್ದೀವಿ. ಹೋಮ್ ಪ್ರಾಡಕ್ಟ್ಸ್ ನಾವು ಮಾಡ್ತಾಯಿದ್ದೀವಿ. ಮಸಾಲ ಪದಾರ್ಥಗಳು ನಮ್ಮ ಬ್ರ್ಯಾಂಡ್ ಮಾಡಿ ರಾಜ್ಯಾದ್ಯಂತ ಹೊರ ರಾಜ್ಯಗಳಿಗೂ ನಾವು ಕಳಿಸೋವಂಥ ಪ್ಲ್ಯಾನ್ಗಳು ನಮ್ಮಲ್ಲಿದ್ದಾವೆ. ಇದನ್ನು ನಾವು ಮಾಡ್ತಾಯಿದ್ದೀವಿ ಅಂತೇಳಿ ಪ್ರಣಾಳಿಕೆಯಲ್ಲಿ ನಾವು ಹೇಳ್ತಾ ಇದ್ದೀವಿ. ಮತ್ತು ಶಿಕ್ಷಣದ್ದು ನಾವು ಹೇಳಿದ್ದೀವಿ. ಅದೇ ರೀತಿ ಪ್ರತಿ ಜಿಲ್ಲೆಯಲ್ಲಿ ಬ್ಯಾಂಕ್ಗಳು, ಒಂದೇ ಹೆಸರಿನ ಬ್ಯಾಂಕ್ಗಳು, ಪ್ರತಿ ತಾಲೂಕಿಗೆ ಒಂದೇ ಹೆಸರಿನ ಬ್ಯಾಂಕ್ಗಳು ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ಶ್ರೀ ಹಾಲು ಮತ ಸೌಹಾರ್ದ ಸಹಕಾರ ನಿಯಮಿತ ಅಂತೇಳಿ ದಾವಣಗೆರೆಯಲ್ಲಾಗಿದೆ, ಈಗ ಗದಗ್ನಲ್ಲಿ ಆಗ್ತಾಯಿದೆ, ಚಿತ್ರದುರ್ಗದಲ್ಲಿ ಆಗ್ತಾಯಿದೆ. ಅದೇ ಮಾದರಿನಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ನಾವು ಮಾಡಬೇಕು. ಯಾಕಂದರೆ ಯಾವುದೇ ಒಂದು ಸಮಾಜ ಅದು ಮೇಲಕ್ಕೆ ಏರಬೇಕು ಅಂತಂದರೆ ಶೈಕ್ಷಣಿಕವಾಗಿ ನಾವು ಸದೃಢರಾಗಿರಬೇಕು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸದೃಢರಾಗಿರಬೇಕು, ಸ್ವಾವಲಂಬಿಗಳಾಗಿ ಉದ್ಯೋಗಿಗಳಾಗಬೇಕು, ಮತ್ತು ರಾಜಕೀಯದಲ್ಲಿ ಬಲಿಷ್ಠತೆ ಇರಬೇಕು. ನೀವು ಬೇರೆ ಸಮಾಜದಲ್ಲಿ ನೋಡಿ 10 ಜನ 20 ಜನ MLAಗಳಾಗ್ತಾರೆ, 30 ಜನ MLAಗಳಾಗ್ತಾರೆ, 10ರಿಂದ 15 ಜನ ಮಿನಿಸ್ಟರ್ಗಳಾಗ್ತಾರೆ. ಇಡೀ ಸರ್ಕಾರನ
ತಾವು ಹೇಳ್ದಂಗೆ ಕೇಳೋ ಅಂಥ ಮುಷ್ಟಿಲಿ ಇಟ್ಕೊಳ್ಳೋ ಅಂಥ ಒಂದು ಅಂಕುಶ ಇಟ್ಕೊಂಡಿರ್ತಾರೆ. ಇವೆಲ್ಲ ಯಾಕೆ ಆಗ್ತಾಯಿದೆ ಅಂತಂದರೆ ಅವರು ಶೈಕ್ಷಣಿಕವಾಗಿ ಸಬಲರಾಗಿದ್ದಾರೆ, ಬ್ಯಾಂಕಿಂಗ್ನಲ್ಲಿ ಸಬಲರಾಗಿದ್ದಾರೆ. ಇವೆಲ್ಲ ನಮಗೆ ಒಂದು ಪಾಠ ಆಗಬೇಕು. ನಾವು ಯಾರನ್ನ ದೂಷಣೆ ಮಾಡ್ತಾ ಇಲ್ಲ, ಇದೆಲ್ಲ ಒಂದು ಪಾಠ. ಪ್ರತಿಯೊಂದು ನಮಗೆ ಪಾಠ ಆದಾಗೆ ಮಾತ್ರ ನಾವು ಮುಂದುವರಿಬೇಕು. ಅದಕ್ಕೆ ನಾವು ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ನಾವು ಒಂದು ದಾಪುಗಾಲು ಇಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಮಾಜದಲ್ಲಿ ಬಹಳಷ್ಟು ಬುದ್ಧಿವಂತರಿದ್ದಾರೆ. ಅವರು ಬಡವರು ಇರ್ತಾರೆ, ಓದ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ, ಎಷ್ಟೋ ಫೋನುಗಳು ಬರ್ತವೆ ಸಹಾಯ ಮಾಡಿ ಅಂತೇಳಿ. ನಮ್ಮ ಸಮಾಜದಲ್ಲಿ ಬಹಳಷ್ಟು ದಾನಿಗಳಿದ್ದಾರೆ. ಅವ್ರನ್ನೆಲ್ಲ ಗುರುತಿಸಿ ಶ್ರೀ ಕವಿರತ್ನ ಕಾಳಿದಾಸ ನಿಧಿ ಅಂತೇಳಿ ಮಾಡಿ ಅವ್ರನ್ನೆಲ್ಲ ಗುರುತಿಸಿ ವರ್ಷಕ್ಕೊಂದ್ಸತಿ ಅವ್ರನ್ನ ಓದಿಸೋಂಥ ದತ್ತು ತಗೊಳ್ಳೋವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಹೇಗೆ ಅಂದರೆ ಬಂಧುಗಳೇ, ಇಡೀ ಕರ್ನಾಟಕದಲ್ಲಿ ಅಲ್ಲಿ ಒಂದು ಇಲ್ಲಿ ಒಂದು ನಮ್ಮ ಸಮಾಜದ ಶಿಕ್ಷಣ ಸಂಸ್ಥೆಗಳು ಇದ್ದಾವೆ. ಆ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರನ್ನೆಲ್ಲ ಒಂದು ಕಡೆ ನಾವು ಕೂಡಿಸ್ತಾ ಇದ್ದೀವಿ, ಆಡಳಿತ ಮಂಡಳಿಯನ್ನು ನಾವು ಕೂಡಿಸ್ತಾ ಇದ್ದೀವಿ. ಅವರು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ನಿಮ್ಮ ಜಿಲ್ಲೆಯಲ್ಲಿ ನಮ್ಮ ಸಮಾಜದ ಬಡವರಿಗೆ ಒಂದಿಷ್ಟು ಸೀಟ್ ಕೊಡಿ. ಈಗಾಗಲೇ ಆಗ್ತಾ ಇದೆ. ನಮ್ಮ ಪರಮ ಪೂಜ್ಯ ಡಾಕ್ಟರ್ ಆಚಾರ್ಯ ನಾಗರಾಜ್ನವರು ಸುವರ್ಣಮುಖಿ ಆಶ್ರಮದಲ್ಲಿ ನಮ್ಮ ಸಮಾಜದ ಮಕ್ಕಳಿಗೆ ಉಚಿತವಾಗಿ 5ನೇ ತರಗತಿ ಮಕ್ಕಳಿಂದ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಕೆಂಗೇರಿಯಲ್ಲಿ ಒಂದು ಆಗ್ತಾ ಇದೆ, ಎಲ್ಲ ಕಡೆನೂ ಆಗ್ತಾ ಇದೆ. ಅವ್ರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಉಚಿತವಾಗಿ ಶಿಕ್ಷಣ ಕೊಡೋವಂಥದ್ದು, ಉನ್ನತ ಮಟ್ಟದ ಶಿಕ್ಷಣ ಕೊಡಬೇಕು ಅಂತೇಳಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ಅವರಿಗೆ ಕವಿರತ್ನ ಕಾಳಿದಾಸ ಹೆಸರಲ್ಲಿ ಒಂದು ನಿಧಿನೂ ಸ್ಥಾಪನೆ ಮಾಡಿ ಅವ್ರಿಗೆಲ್ಲ ರೀತಿಯಲ್ಲಿ ಅನುಕೂಲ ಮಾಡಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಸಮಾಜದ ನೌಕರ ಬಂಧುಗಳು ಬಹಳಷ್ಟು ನೌಕರ ಸಂಘಟನೆಗಳಿರ್ತವೆ. ಅವರೆಲ್ಲರನ್ನೂ ಒಂದು ವೇದಿಕೆಗೆ ತಂದು, ಕರ್ನಾಟಕ ಪ್ರದೇಶ ಕುರುಬರ ಸಂಘದಲ್ಲಿ ಒಂದು ವೇದಿಕೆಯಲ್ಲಿ ತಂದು ಅವರಿಂದ ಸಮಾಜಕ್ಕೆ ಏನಾಗಬೇಕು, ಯಾವ್ಯಾವ ರೀತಿ ಅನುಕೂಲಗಳು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಚಿಂತನೆ ಮಾಡಿ ನಮ್ಮ ಪ್ರಣಾಳಿಕೆಯಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಬಂಧುಗಳೇ. ಮತ್ತೊಂದೇನೆಂದರೆ, ನಮ್ಮ ಸಮಾಜದಲ್ಲಿ ಬಹಳಷ್ಟು ಮುಗ್ಧರಿದ್ದಾರೆ. ಅವರಲ್ಲೇ ಹೊಡೆದಾಡ್ಕೊಂಡು, ಅಣ್ಣ ತಮ್ಮಂದರು ಹೊಡೆದಾಡ್ಕೊಂಡು, ಅಪ್ಪ ಮಕ್ಕಳು ಹೊಡೆದಾಡ್ಕೊಂಡು ಭಾಳಷ್ಟು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಾವು ಒಂದು ಯೋಚನೆ ಮಾಡಿದ್ದೀವಿ, ಶ್ರೀ ರೇವಣಸಿದ್ದೇಶ್ವರ ನ್ಯಾಯಪೀಠ ಅಂತೇಳಿ ಒಂದನ್ನು ಕಾನ್ಸೆಪ್ಟ್ ಮಾಡಿದ್ದೀವಿ ಬಂಧುಗಳೇ. ಇದಿಷ್ಟೇ, ನಮ್ಮ ಸಮಾಜದಲ್ಲಿ ಯಾರಾದರೂ ಅವರು ಮನೆಯಲ್ಲಿ ವೈಯಕ್ತಿಕ ವ್ಯಾಜ್ಯಗಳಿದ್ದರೆ ಅವರು ನಮಗೆ ಪತ್ರ ಬರೀಬೇಕು. ಅವ್ರಿಗೆ ನಾವು ನಮ್ಮ ಸಮಾಜದ ರಿಟೈರ್ಡ್ ಜಡ್ಜ್ಗಳಿರ್ತಾರೆ, ವಕೀಲರಿರ್ತಾರೆ, DYSPಗಳಿರ್ತಾರೆ, SPಗಳಿರ್ತಾರೆ, ಅವ್ರದ್ದೊಂದು ತಂಡ ಮಾಡಿ ಅವ್ರಿಗೊಂದು ಸಮನ್ ಕಳಿಸಿ ಇಂಥ ದಿವಸ ವಿಚಾರಣೆಗೆ ಕರ್ಕೊಂಡು ಬಂದು ಅಲ್ಲಿ ಕೂರಿಸಿ ಶ್ರೀ ರೇವಣಸಿದ್ದೇಶ್ವರರ ಮುಂದೆ ಕೂರಿಸಿ ನ್ಯಾಯನ ವ್ಯಾಜ್ಯನ ನಾವು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಪರಿಹಾರಿತು ಅಂದರೆ ಅಲ್ಲಿ ರೇವಣಸಿದ್ದೇಶ್ವರನ ಹತ್ರ ನಮಸ್ಕಾರ ಮಾಡಿ ಅಲ್ಲಿ ಪರಿಹಾರ ಬಗೆಹರಿತು ಅಂದರೆ ನಮಗೊಂದಷ್ಟು ಖುಷಿ ಆಗುತ್ತೆ, ಅಪರಾಧಗಳು ಕಡಿಮೆ ಆಗುತ್ತೆ, ನಮ್ಮ ಸಮಾಜದಲ್ಲಿ ಬಾಂಧವ್ಯವನ್ನು ಬೆಳೆಯುತ್ತೆ ಅಂತ ಒಂದು ಕಾನ್ಸೆಪ್ಟ್ನಲ್ಲಿ ಶ್ರೀ ರೇವಣಸಿದ್ದೇಶ್ವರ ನ್ಯಾಯಪೀಠ ಅಂತೇಳಿ ನಾವು ಮಾಡ್ತಾ ಇದ್ದೀವಿ ಬಂಧುಗಳೇ. ಅದೇ ರೀತಿ ವಧುವರ ಅನ್ವೇಷಣಾ ಕೇಂದ್ರ ಬಹಳಷ್ಟು ಸಮಾಜದಲ್ಲಿ ಏನಾಗ್ತಿದೆ ಅಂತಂದರೆ ಒಂಥರ ವ್ಯಾಪಾರಗಳು ಮಾಡ್ತಾ ಇದ್ದಾರೆ. ಅದನ್ನು ನಾವು ಒಂದಷ್ಟು ಸರಳೀಕೃತಗೊಳಿಸಿ ಅವ್ರಿಗೂ ಉತ್ತಮ ಮಟ್ಟದಲ್ಲಿ ಒಂದು ವಧುವರರ ಕೇಂದ್ರ ಅಂತ ಮಾಡಬೇಕು ಅಂತಾಗಿದೆ. ಉದ್ಯೋಗ ಮಾಹಿತಿ ಕೇಂದ್ರ, ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಉದ್ಯೋಗ ಮಾಹಿತಿ ಕೇಂದ್ರ ಅಂತ ಒಂದು ಮಾಡ್ತಾ ಇದ್ದೀವಿ. ಅದೇ ರೀತಿ ಇಡೀ ಕರ್ನಾಟಕದಲ್ಲಿ ನೀವು ನೋಡ್ಬೋದು ಬಂಧುಗಳೇ, ಬಹಳಷ್ಟು ನೋವಾಗ್ತಾ ಇದೆ ನಿಮ್ಗೆ ಹೇಳ್ತೇನೆ. ಕೋಲಾರದಲ್ಲಿ ಗಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಅಂತ ಹೇಳ್ಬಿಟ್ಟು ನಮ್ಮ ಸಮಾಜದ ಇತಿಹಾಸ ಪುರುಷರವರು, ಇಲ್ಲಿರೋ ಫೋಟೋ ಇದೆ ಅವ್ರದ್ದೊಂದು ಮಠ ಇದೆ. ಅವರು ರಾಮಕೃಷ್ಣ ಪರಮಹಂಸರಷ್ಟೇ ಶ್ರೇಷ್ಠರು. ಒಂದು 150 ಎಕರೆವರೆಗೂ ಜಮೀನಿದೆ. ಅದು ಬೇರೆಯವರು ಆಕ್ರಮಿಸ್ಕೊಂಡು ಇವತ್ತು ಕೋರ್ಟ್ಗೆ ಹೋಗಿ ಕೋರ್ಟ್ ಗೆದ್ದರೂ ಸಹ ಅದನ್ನು ನಾವು ನಮ್ಮ ವಶಕ್ಕೆ ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದೇ ರೀತಿ ಶಿರಾದಲ್ಲಿರೋ ಪಟ್ನಾಯಕ್ನಲ್ಲಿ ಕೇಸ್ ಇರ್ಬೋದು. ನೀವು ಬೆಂಗಳೂರಿನಲ್ಲಿ ಕಾಟನ್ಪೇಟೆನಲ್ಲಿ ರಾಣಾ ಸಿಂಗ್ ಪೇಟೆ ಅಂತಿದೆ, ಅಲ್ಲಿ ನಮ್ಮ ಸಮಾಜದ ಆಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಉತ್ತರ ಕರ್ನಾಟಕದಲ್ಲಿ ನೋಡಬೇಕು ಅಂತಂದರೆ ಬಹಳಷ್ಟು ನಮ್ಮ ಸಮಾಜದ ಸಾವಿರಾರು ಎಕರೆಗಳ ಸಮಾಜದ ಆಸ್ತಿಗಳು ಬೇರೆಯವ್ರ ಪಾಲಾಗ್ತಾ ಇದ್ದಾವೆ. ನಮ್ಮ ಸಮಾಜದ ಇತಿಹಾಸ ಪುರುಷನ ಬೇರೆಯವ್ರು ಹೈಜಾಕ್ ಮಾಡ್ತಾ ಇದ್ದಾರೆ. ಈ ಎಲ್ಲ ದೇವಸ್ಥಾನಗಳನ್ನು, ಬೀರಪ್ಪನ ಗುಡಿಗಳನ್ನು, ಹೊರಬೀರಪ್ಪನ ಗುಡಿಗಳನ್ನು ಎಲ್ಲರನ್ನ ಸಂರಕ್ಷಣೆ ಮಾಡಿ ಜೀರ್ಣೋದ್ಧಾರ ಮಾಡಿ ಅದನ್ನು ನಮ್ಮ ಸಮಾಜದ ವ್ಯಾಪ್ತಿಗೆ ನಾವು ತಗೋಬೇಕು ಅಂತ ಹೇಳ್ಬಿಟ್ಟು ನಾವೊಂದು ತಂಡ ರಚನೆ ಮಾಡಿ ಸಮಿತಿ ರಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇತಿಹಾಸ ಬಲ್ಲ ತಜ್ಞರನ್ನೆಲ್ಲ ಮಾಡಿ ಒಂದು ಮಾಡ್ತಾ ಇದ್ದೀವಿ ಬಂಧುಗಳೇ. ಅದೇ ರೀತಿ ನಾವು ಹಾಲು ಮತ ಕಲೆ ಅಂದರೆ ವಿಶ್ವಕ್ಕೆ ನಂಬರ್ 1 ಕಲೆ. ಇವತ್ತು ಡೊಳ್ಳು ಕುಣಿತ ಆಗಿರ್ಬೋದು, ಡೊಳ್ಳಿನ ಪದಗಳು ನೀವು ಬಹಳಷ್ಟು ಜನಕ್ಕೆ ದಕ್ಷಿಣ ಕರ್ನಾಟಕದವ್ರಿಗೆ ಗೊತ್ತಿರೋಕ್ಕಿಲ್ಲ. ನಮ್ಮ ಡೊಳ್ಳಿನ ಪದ ಹಾಡಿರೋರು 18 ಪುರಾಣಗಳನ್ನು ಯಾವುದೇ ಓದಿಲ್ಲದೆ ಸಹ ನಿಂತ ಜಾಗದಲ್ಲಿ ಹೇಳೋವಂಥ ಬಹಳಷ್ಟು ಬುದ್ಧಿವಂತರಿದ್ದಾರೆ. ಅವರಿಗೆಲ್ಲ ಒಂದು ಪ್ರೋತ್ಸಾಹ ಕೊಡಬೇಕಾಗುತ್ತೆ. ಅವ್ರನ್ನೆಲ್ಲ ಒಂದು ವೇದಿಕೆಗೆ ತಗೊಂಬಂದು ವರ್ಷಕ್ಕೊಂದ್ಸತಿ ಅವ್ರಿಗೊಂದು ಈ ಕಾಗಿನೆಲೆ ಆಗಿರ್ಬೋದು, ಸಮಾಜದ ಇತಿಹಾಸ ಜಾಗಗಳಲ್ಲಿ ಅವರು ಕೂರಿಸಿ ಅವ್ರಿಗೊಂದು ಪ್ರೋತ್ಸಾಹ ಕೊಟ್ಟು ಸರ್ಕಾರದ ವತಿಯಿಂದ ಒಂದು ಅಕಾಡೆಮಿ, ಹಾಲು ಮತ ಅಕಾಡೆಮಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಡೆ ನಮಗೊಂದು
ಕನಸಿದೆ. ಆ ಕನಸನ್ನು ನಾವು ಮಾಡ್ತಾ ಇದ್ವಿ. ಅದೇ ರೀತಿ ಕುರಿಗಾಹಿಗಳಿಗೆ ನಾವು ಸರ್ಕಾರಕ್ಕೆ ಈಗಾಗಲೇ ನಾವು ಮನವಿ ಕೊಟ್ಟಿದ್ವಿ. ಗೋಮಾಳಗಳ ಥರ ಕುರಿಮಾಳಗಳು ಮಾಡಬೇಕು. ನಮ್ಮ ಸಮಾಜದಲ್ಲಿರುವಂಥ ಕುರಿಗಾಹಿಗಳು ಒಂದು ಕಡೆ ನೆಲೆಸಿ ಆ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ, ಶಿಕ್ಷಣ ವಂಚಿತ ಶಿಕ್ಷಣ ಕೊಡಿಸಿ, ಅಲ್ಲೇ ಬಂದು ಅವರು ವ್ಯಾಪಾರ ಮಾಡಿ ಮೋಸ ಆಗದಿದ್ದಂಗೆ ಅವರಿಗೆ ಅನುಕೂಲ ಆಗುವಂಥದ್ದು ಕುರಿಮಾಳ ಮಾಡಬೇಕು ಅಂತ ಸರ್ಕಾರಕ್ಕೆ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಅದನ್ನು ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಬಂಧುಗಳೇ. ಅದೇ ರೀತಿ ಇವತ್ತು ನೀವು ಬೆಂಗಳೂರಿಗೆ ಬಂದರೆ ಒಂದು ಖುಷಿ ಆಗುತ್ತೆ. ಮೆಜೆಸ್ಟಿಕ್ನಲ್ಲಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಬೆಂಗಳೂರು ಅಂದ ತಕ್ಷಣ ರೋಮಾಂಚನ ಆಗುತ್ತೆ. ರೈಲ್ವೆ ಸ್ಟೇಷನ್ ಎದುರುಗಡೆ ಒಂದು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇದೆ, ನೋಡಿರ್ಬೋದು. ಇದನ್ನು ಯಾವುದೇ ಕುರುಬರ ಸಂಘ ಮಾಡಿಲ್ಲ, ಯಾವುದೇ ರಾಜಕಾರಣಿ ಮಾಡಲಿಲ್ಲ. ಸಂಗೊಳ್ಳಿ ಕೃಷ್ಣಮೂರ್ತಿ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ರಾಯಣ್ಣನ ಅಭಿಮಾನಿ. ಇವತ್ತು ಸರ್ಕಾರಗಳಿಂದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಟ್ಕೊಂಡು ಓಡಾಡಿ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಅಂತ ಕೇಳಿಸಿದ ತಕ್ಷಣ ಎಷ್ಟು ರೋಮಾಂಚನ ಆಗುತ್ತೆ ನಮಗೆ. ಆ ಮೂರ್ತಿ ನೋಡಿದ ತಕ್ಷಣ ಎಷ್ಟು ರೋಮಾಂಚನ ಆಗುತ್ತೆ. ಇದು ಸೂರ್ಯ ಚಂದ್ರ ಇರುವಷ್ಟು ದಿವಸನೂ ಇದು ಶಾಶ್ವತ ಉಳಿಯುತ್ತೆ ಬಂಧುಗಳೇ. ಅದು ಒಂದು ಕಲ್ಪನೆ ಇದೆ ಅವರಿಗೆ. ದೆಹಲಿ ಪಾರ್ಲಿಮೆಂಟ್ ಮುಂದೆ ಸಂಗೊಳ್ಳಿ ರಾಯಣ್ಣ ಮೂರ್ತಿ ನಿಲ್ಲಬೇಕು ಅಂತ. ಸಂಗೊಳ್ಳಿ ರಾಯಣ್ಣ ಸಾಮಾನ್ಯ ಅಲ್ಲ ಬಂಧುಗಳೇ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ರೆ ಆಗಸ್ಟ್ 15 ಸ್ವತಂತ್ರೋತ್ಸವ. ಸಂಗೊಳ್ಳಿ ರಾಯಣ್ಣನ ನೇಣಿಗೆ ಹಾಕ್ತಾರೆ ಬ್ರಿಟಿಷ್ನವರು. ಜನವರಿ 26 ರಾಯಣ್ಣನ ಹುತಾತ್ಮರ ದಿನಾಚರಣೆ. ಇದನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಮನವರಿಕೆ ನಾವು ಮಾಡಿಕೊಟ್ಟಿದ್ದೀವಿ. ಅಲ್ಲಿ ಒಂದು ರಾಯಣ್ಣನ ಪುತ್ಥಳಿ ಆಗಲೇಬೇಕು, ಯಾಕಂದರೆ ವಿಶ್ವದಲ್ಲಿ ಇಂತಹ ಮಹಾನ್ ಪುರುಷ ಸಿಗೋದಿಲ್ಲ ಅಂತೇಳಿ ನಾವು ಮನವರಿಕೆ ನಾವು ಮಾಡಿಕೊಟ್ಟಿದ್ದೀವಿ. ಪತ್ರಗಳನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಬೆಳಗಾವಿಯಿಂದ ಬೆಂಗಳೂರಿಗೆ ಬರುವಂಥ ರೈಲು ಏನು ಹೊಸ್ದಾಗಿ ಬಿಟ್ಟಿದ್ರೆ ಅದಕ್ಕೆ ರಾಯಣ್ಣ ಎಕ್ಸ್ಪ್ರೆಸ್ ಇಡಬೇಕು ಅಂತ ನಾವು ಇದು ಮಾಡ್ತಾ ಅವ್ರಿಗೆ ಹೇಳ್ತಾ ಇದ್ದೀವಿ. ಪಠ್ಯ ಪುಸ್ತಕದಲ್ಲಿ ರಾಯಣ್ಣನ ಜೀವನ ಚರಿತ್ರೆ ಬರಬೇಕು ಅಂತೇಳಿ ಬರ್ಗೂರು ರಾಮಚಂದ್ರಪ್ಪನವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇವತ್ತು ಪುಸ್ತಕದಲ್ಲಿ ಬರುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಬಂಧುಗಳೇ. ಇವೆಲ್ಲ ಯಾಕೆ ಆಗ್ತಾ ಇದೆ ಅಂದರೆ ಒಂದು ಸಂಘಟನೆ, ಒಂದು ಎಲ್ಲ ಒಂದು ಕಡೆ ನಾವು ರಾಜ ದಾವಣಗೆರೆ ಆಗಿರ್ಬೋದು, ನಮ್ಮ ಎಲ್ಲ ಒಂದು ಕಡೆ ಒಂದು ಸಂಘಟನೆ ನಾವು ಗುರುತಿಸ್ಕೊಂಡಿದ್ವಿ. ಹಾಲು ಮತ್ತು ಮಹಾಸಭಾ ಅಂತ ಒಂದು ಸಂಘಟನೆ ನಾವು ಗುರುತಿಸ್ಕೊಂಡಿದ್ವಿ. ಆ ಸಂಘಟನೆ ಮುಖಾಂತರ ನಾವು ಎಲ್ಲ ಕೆಲಸಗಳು ನಾವು ಮಾಡ್ತಾ ಇದ್ವಿ. ನಮ್ಗೊಂದು ಧೈರ್ಯ ಇದೆ. 4 ವರ್ಷದಿಂದ ನಾವು ಏನು ಮಾಡ್ತಾ ಇದೀವಲ್ಲ, ನಮಗೊಂದು ಧೈರ್ಯ ಇದೆ. ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ಮೊನ್ನೆ ಮುಂದೆ ಕಳೆದ ಭಾನುವಾರ ಒಂದು ಪೇಪರ್ ಸ್ಟೇಟ್ಮೆಂಟ್ ನೋಡಿದೆ. ಎಸ್ಟಿಗಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಪ್ರದೇಶ ಕುರುಬರ ಸಂಘದವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸ್ವಾಮಿ, ಕರ್ನಾಟಕ ಪ್ರದೇಶ ಕುರುಬರ ಸಂಘದವರೇ, ನೇರವಾಗಿ ನಾವು ಹೇಳ್ತಾ ಇದ್ದೀವಿ, ನಾವು ಮಾಡಿದ್ದನ್ನು ನಿಮ್ಗೆ ಹೇಳ್ತಾ ಇದ್ದೀವಿ. ಬೆಳಗಾವಿ ನಗರದಲ್ಲಿ ನವೆಂಬರ್ 6ನೇ ತಾರೀಕು ಕುರುಬರ ಸ್ವಾಭಿಮಾನಿ ಸಮಾವೇಶ ಎಸ್ಟಿ ಹೋರಾಟಕ್ಕಾಗಿ ಅಂತ ಒಂದು ಸಮಾವೇಶ ನಾವು ಮಾಡ್ತೀವಿ. ಅದನ್ನು ತಡಿಬೇಕು ಅಂತ ಕಾಣದ ಕೈಲಿ ಎಷ್ಟೆಲ್ಲ ಕಷ್ಟಪಟ್ಟು ಎಷ್ಟೆಲ್ಲ ಶ್ರಮಗಳು ಕೊಟ್ಟು ಅದನ್ನ ನೋವು ನಮಗೆ ಗೊತ್ತಿದೆ. ಅಷ್ಟು ಜನಕ್ಕೆ ಊಟ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 10,000 to 15,000 ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಬರ್ತಾ ಪ್ರಚಾರ ಆಗ್ತಾ ನಮ್ಗೆ ಅನ್ಸಿದ್ದು 50,000 ಜನ ಬರ್ತಾರೆ ಅಂತೇಳಿ. ಯಾರೋ ಒಬ್ಬ ಪುಣ್ಯಾವತರವಾಗಿ ಎಲ್ಲ ಸಮಾಜದವ್ರು ಬರ್ತಾ ಇದ್ದಾರೆ, ಅವ್ರಿಗೊಂದು ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿಕೊಡಿ ಅಂತಂದು ಆ ಮನುಷ್ಯ ಒಪ್ಕೊಂಡ. ಖುಷಿ ಆಯಿತು. ಸಮಾವೇಶ 5 ದಿವಸ ಆಯ್ತು ಇದ್ದಂಗೆ ಆ ಪಾರ್ಟಿ ನಮಗೆ ಊಟ ಕೊಡೋಕ್ಕಾಗಲ್ಲ, ನಾನೊಬ್ಬನೇ ಕುರುಬ ಇರೋದು ಅಂತೇಳಿ ಕೈ ಎತ್ಬಿಟ್ಟ. ನಾವು ಕೈ ಮುಗಿದು ನಮ್ಮ ಸಮಾಜದ ಮುಂದೆ ನಾವು ಬೇಡ್ಕೊಂಡಿದ್ವಿ, ನಮ್ಮ ಹತ್ರ ಊಟ ಕೊಡೋಕ್ಕಾಗ್ತಿಲ್ಲ, ಈ ಥರ ನಮಗೆ ಊಟ ಕೊಡ್ತಾನೆ ಕೈ ಎತ್ಬಿಟ್ರು ಅಂತೇಳಿ ನಾವು ಬುತ್ತಿ ಕಟ್ಕೊಂಬನ್ನಿ ಅಂತ ಹೇಳಿದ್ವಿ. ರಾಯಣ್ಣನ ಕೃಪೆನೋ ಕನಕದಾಸರ ಕೃಪೆನೋ ನಮಗೆ ಗೊತ್ತಿಲ್ಲ. ಯಾರೋ ಒಬ್ಬ ಅಧಿಕಾರಿ, ಹೆಸರು ಹೇಳ್ಕೊಳ್ದೇ ಇರೋಂಥ ಅಧಿಕಾರಿ 100 ಪಾಕೆಟ್ ಅಕ್ಕಿನ ನಮಗೆ ಫೋನ್ ಮಾಡಿ ನಮ್ಮ ಇದಕ್ಕೆ ಕಳಿಸ್ಕೊಡ್ತಾರೆ. ಕಿರಾಣಿ ಸಾಮಾನು ನಮ್ಗೆ ಕಳಿಸ್ಕೊಡ್ತಾರೆ. ಇದುವರೆಗೂ ಅಧಿಕಾರಿ ಯಾರು ಅಂತ ನಮಗೆ ಗೊತ್ತಿಲ್ಲ. ಅಷ್ಟು ಜನಕ್ಕೂ ನಾವು ಕೈಲಾದಷ್ಟು ಊಟ ಹಾಕಿ ನಾವು ಸಮಾವೇಶ ನಾವು ಮಾಡ್ತೀವಿ. 500 ಜನ ಸೇರಿಸ್ಲಿ, 1000 ಜನ ಸೇರಿಸ್ಲಿ ಅಂತ ಕಿಂಡಲ್ ಮಾಡ್ತಾರೆ. ನಮ್ಮ ಸಮಾಜದ ಒಂದಷ್ಟು ಹಿರಿಯರನ್ನ ಸ್ಟೇಜ್ ಹತ್ಸ್ಲಿಕ್ಕೆ ಬಿಡೋಕ್ಕಿಲ್ಲ. ಅಷ್ಟೆಲ್ಲ ನೋವುಗಳು ಅನುಭವಿಸಿ ಅಷ್ಟೆಲ್ಲ ಇದು ಮಾಡಿ 85,000 ಜನ ಸೇರಿ ಒಂದು ಸಮಾವೇಶನ ಯಶಸ್ವಿ ನಾವು ಮಾಡ್ತೀವಿ. ಆವತ್ತು ಸ್ಟಾರ್ಟ್ ಆಗುತ್ತೆ, ನವೆಂಬರ್ 6ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಆವತ್ತು ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರು ಕರೆಸಿ ನಮ್ಮ ಹತ್ರ ಮಾತಾಡ್ತಾರೆ, ST ಬಗ್ಗೆ ವಿಚಾರ ಮಾಡ್ತಾರೆ. ಇನ್ನೊಂದು ಸರಿ ಕೃಷ್ಣಾದಲ್ಲಿ ಕೂತ್ಕೊಂಡು ನಾವು ಮೀಟಿಂಗ್ ಮಾಡ್ತಾರೆ. ಕೃಷ್ಣಾದಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿ ನಮ್ಮ ಅಹವಾಲನ್ನು ಕೇಳ್ತಾರೆ. ಕುರುಬರ ST ಕೂಗನ್ನು ಕೇಳ್ತಾರೆ. ಅವ್ರು ಹೇಳ್ತಾರೆ, ಇವತ್ತಿರೋವಂಥ ಪರ್ಸೆಂಟೇಜ್ ನಾನು ಜಾಸ್ತಿ ಮಾಡಿ ನಾನು ಮಾಡ್ತೀನಪ್ಪ, ಖಂಡಿತ ನಾನು ಮಾಡ್ತೀನಿ, ಮುಂದಿನ ಸರಿ ನಾನು ಅಧಿಕಾರಕ್ಕೆ ಬರ್ತೀನಿ, ಖಂಡಿತ ಮಾಡ್ತೀನಿ ಅಂತ ನಾವು ಮಾತು ಕೊಡ್ತಾರೆ. ಇವೆಲ್ಲ ವಾಸ್ತವ ಅಲ್ಲ, ವಾಸ್ತವ ಸೃಷ್ಟಿ ಅಲ್ಲ. ಇದು ನಡೆದಿರೋವಂಥದ್ದು ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ದೀವಿ. ಸೃಷ್ಟಿ ಅಲ್ಲ ಇದು. ಅದಕ್ಕೆ ನೇರವಾಗಿ ನಾವು ಹೇಳ್ತಾ ಇದ್ದೀವಿ. ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡಿದ್ದೀವಿ, ಸಮಾವೇಶನ ನಾವು ಮಾಡಿದ್ದೀವಿ, ಸರ್ಕಾರಗಳಿಗೂ ಗಮನ ಕರ್ತಾ ಇದ್ದೀವಿ. ಇವತ್ತು ಕುಲಶಾಸ್ತ್ರ ಕುರುಬರಿಗೆ ಎಷ್ಟಿಗೆ ಸೇರಿಸಬೇಕು ಅಂತ ಕುಲಶಾಸ್ತ್ರ ಅಧ್ಯಯನಕ್ಕೆ ಆದೇಶ ಆಗಿದೆ. 40 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆ. ಇವತ್ತು ಆ ಕುಲಶಾಸ್ತ್ರ ಅಧ್ಯಯನ ಆದೇಶ ಮಾಡಿದ ದಿವಸ ಬೇರೆ ಸಮಾಜದವರು ಅದನ್ನು ತಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ.
ಎಷ್ಟೆಲ್ಲ ಹಿಂಸೆಗಳು ನಮ್ಮ ಸಮಾಜಕ್ಕೆ ನಾವು ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ವಲ್ಲ ಸ್ವಾಮಿ, ಅವತ್ತು ನಿಮಗೆ ಬರದೇ ಇರೋವಂಥ ಕಾಳಜಿ ಇವತ್ತು ನೀವು ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಸ್ಟೇಜ್ ಮೇಲೆ ಎಷ್ಟಿಗೆ ನಾವು ಹೋರಾಟ ಮಾಡ್ತೀವಿ ಅಂತಾರೆ. ಉತ್ತರ ಕರ್ನಾಟಕದ ಜನಗಳ ಮೇಲೆ ದೌರ್ಜನ್ಯ ನಡೀತಾ ಇತ್ತಲ್ಲ, ಎಷ್ಟಿ ಅಟ್ರಾಸಿಟಿ ದೌರ್ಜನ್ಯ ನಡೀತಾ ಇದೆಯಲ್ಲ, ಒಬ್ಬರ ವ್ಯಕ್ತಿ ಯಾವತ್ತಾದರೂ ಉತ್ತರ ಕರ್ನಾಟಕದ ಜನರಿಗೆ ದೌರ್ಜನ್ಯದ ವಿರುದ್ಧ ಮಾತೆತ್ತಿದ್ದೀರಾ? ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಪದಾಧಿಕಾರಿಗಳೇ, ನೇರವಾಗಿ ಹೇಳ್ತಾ ಇದ್ದೀನಿ, ಯಾವತ್ತಾದರೂ ಧ್ವನಿ ಎತ್ತಿದ್ದೀರಾ? ನಾವು ಮಾಡಿದ್ದೀವಿ ಸ್ವಾಮಿ, ನಮ್ಮ ಕೈಯಲ್ಲಿ ಆಗುವಂಥ ಕೆಲಸ ನಾವು ಮಾಡಿದ್ದೀವಿ. DC ಗಳ ಮುಖಾಂತರ ಮನವಿ ಕೊಟ್ಟಿದ್ದೀವಿ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ಗಳನ್ನ ಕೊಡಿಸಿದ್ದೀವಿ. ಅಟ್ರಾಸಿಟಿ ಆಗಿರೋಂಥವ್ನಿಗೆ ಇಂಡೈರೆಕ್ಟ್ ಆಗಿ ಹೇಳಿ ಅಟ್ರಾಸಿಟಿ ಆಗದೆ ಇರೋ ಥರ ನಾವು ಮಾಡಿದ್ದೀವಿ. ಗಂಗಾವತಿ ಇರ್ಬೋದು, ಶಿರಹಟ್ಟಿ ಇರ್ಬೋದು, ಎಲ್ಲ ಕಡೆ 20 ಜನ 30 ಜನ 40 ಜನ ಮೇಲೆ ಅಟ್ರಾಸಿಟಿಗಳಾಗಬೇಕಾದ್ರೆ ಯಾರು ಹೋಗಿದ್ರು ಸ್ವಾಮಿ? ನಮ್ಮ ಸಮಾಜದವರಲ್ವ ಅವರು? ಇಡೀ ಉತ್ತರ ಕರ್ನಾಟಕದ ಯುವಕರು ಗಂಡು ಗಲಿಗಳು, ಒಬ್ಬೊಬ್ಬ 100 ಜನಕ್ಕೆ ಎದುರಿಸುವಂಥ ತಾಕತ್ತಿರುವಂಥವ್ರು. ನಿಜವಾಗ ಹೆಮ್ಮೆ ಆಗುತ್ತೆ ಉತ್ತರ ಕರ್ನಾಟಕದ ಜನಕ್ಕೆ ನೋಡಿದ್ರೆ. ಅಂಥವ್ರನ್ನ ಈ ಅಟ್ರಾಸಿಟಿ ಅಂತ ಅಸ್ತ್ರ ಇಟ್ಕೊಂಡು ಇವತ್ತು ಯಾವ ರೀತಿ ಮೇಲ್ವರ್ಗದವರು ಕೆಳವರ್ಗದವರು ಸೇರಿ ಹಾಕೊಂಡು ತುಳಿತಾ ಇದ್ದಾರಲ್ಲ, ಒಬ್ಬೊಬ್ಬ ಕುಸಿದು ಹೋಗ್ತಾ ಇದ್ದಾನೆ. ಇವತ್ತು ರಾಯಚೂರು ಭಾಗ 1ರಲ್ಲೇ ಸುಮಾರು 700 ಇಂದ 800 ಅಟ್ರಾಸಿಟಿ ಕೇಸುಗಳಾಗ್ತಾ ಇದೆ. ಯಾರ ಹತ್ರ ಹೋಗಿ ಹೇಳ್ಬೇಕು? ನಿಮ್ಗಿಷ್ಟೆಲ್ಲ ಸಂಪನ್ಮೂಲ ಆಯ್ತಲ್ಲ, ತಿಂಗಳಿಗೆ ನೀವೇ ಹೇಳ್ಕೊಂಡಂಗೆ 11 ಲಕ್ಷ ಸಂಪನ್ಮೂಲ ಆಯ್ತಲ್ಲ, ಇಲ್ಲಿ ಬೆಚ್ಚಿ ಕೂತಿದ್ರಲ್ಲ ಸ್ವಾಮಿ, ಹೋಗಿ ಯಾವತ್ತಾದ್ರೂ ನೀವು ಮಾತಾಡಿದ್ದೀರಾ? ಇವತ್ತು ಹೇಳ್ತಾ ಇದ್ರೆ ನಾವು ST ಮಾಡ್ತೀನಿ ಅಂತೇಳಿ. ಹಾಲುಮತ ಮಹಾಸಭಾ ಒಂದೇ ಮಾಡಲಿಲ್ಲ, ST ಹೋರಾಟ ಒಂದೇ. ಹಾಲುಮತ ಮಹಾಸಭಾದ ಬೇರೆ ಸಂಘಟನೆಗಳು ಧ್ವನಿ ಎತ್ತಾ ಇದ್ದಾವೆ, ಖುಷಿ ಆಗುತ್ತೆ ಅವೆಲ್ಲ ನೋಡಿದಾಗ. ಯಾವತ್ತು ಮಾಡಿದ್ರಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದವರು? ಎಲ್ಲ ಸಿರಿವಂತರಿದ್ದೀರಿ ನೀವು, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ನೀವು ಮಾತಾಡ್ತೀರಿ. ನಾವೇನಾದರೂ ಪ್ರಶ್ನೆ ಮಾಡಿದ್ರೆ ನಮ್ಮನ್ನ ಇಂಡೈರೆಕ್ಟಾಗಿ ದೌರ್ಜನ್ಯ ಮಾಡಿಸ್ತೀರಿ. ಎಲ್ಲ ಬಿಟ್ಬಿಟ್ಟಿದ್ದೀವಿ, ಎಲ್ಲನೂ ಅನುಭವಿಸಿದ್ದೀವಿ ನಾವು. ನನ್ನ ಸಮಾಜ ಕಷ್ಟದಲ್ಲಿದೆ, ನನ್ನ ಸಮಾಜಕ್ಕೆ ನಾವು ಧ್ವನಿ ಆಗಬೇಕು, ಅವ್ರಿಗೆ ಆಸರೆ ಆಗಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ನಾವು ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಶ್ರೀ ಕನಕರಾಯಣ್ಣ ಸ್ಫೂರ್ತಿ ತಂಡದ ಹೆಸರಿನಲ್ಲಿ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಯಾವುದೋ ರಾಜು ದಾವಣಗೆರೆ ತಂಡ ಅಂತ ಮಾಡ್ತಾ ಇಲ್ಲ, ಕನಕರಾಯಣ್ಣ ಸ್ಫೂರ್ತಿ ತಂಡದ ಹೆಸರಿನಲ್ಲಿ, ಅಂದರೆ ಕನಕದಾಸರು ರಾಯಣ್ಣರ ಸ್ಫೂರ್ತಿ ಮುಖಾಂತರ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಈ ತಂಡ ಕನಕರಾಯಣ್ಣ ಸ್ಫೂರ್ತಿ ತಂಡನ ಗೆಲ್ಲಿಸಿದ್ರೆ ಕರ್ನಾಟಕದಲ್ಲಿ ಕುರುಬರು ಗೆಲ್ತಾರೆ. ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ನನಗೆ ಅಧಿಕಾರ ಐತೆ. ಕರ್ನಾಟಕದಲ್ಲಿರೋ ಬೀದರಿಂದ ಚಾಮರಾಜನಗರದಲ್ಲಿರೋ ಕುರುಬರನ್ನ ನೇರವಾಗಿ ಕೇಳ್ತಾ ಇದ್ದೀನಿ, ನಮ್ಮ ಕನಕರಾಯಣ್ಣ ಸ್ಫೂರ್ತಿ ತಂಡನ ನೀವು ಗೆಲ್ಲಿಸಲೇಬೇಕು. ನನಗೆ ಅಧಿಕಾರ ಇದೆ, ನಾನು ಕೇಳ್ತಾ ಇದ್ದೀನಿ, ನೀವು ಗೆಲ್ಲಿಸ್ಬೇಕು. ಗೆಲ್ಲಿಸಿದ್ರೆ ಕನಕರಾಯಣ್ಣರನ್ನ ಗೆಲ್ಲಿಸ್ದಂಗೆ. ಅರ್ಥ ಮಾಡ್ಕೊಳ್ಳಿ. ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ? ನಾವು ಸಿರಿವಂತರಲ್ಲ, 118 ಜನರು ಸಿರಿವಂತರಲ್ಲ. ಇವತ್ತು ಬೆಂಗಳೂರಿನಲ್ಲಿ ಲಕ್ಷ ಹಾಕಿ ಕಾರ್ಡುಗಳು ಮಾಡಿಸ್ತಾ ಇದ್ದಾರೆ. 20 ಸಾವಿರ ಕಾರ್ಡುಗಳು ಮಾಡಿಸ್ತಾ ಇದ್ದಾರೆ. ಅಂದರೆ ಕೋಟಿಗಟ್ಟಲೆ ಹಾಕಿ ಬಂಡವಾಳ ಹಾಕಿ ಕಾರ್ಡುಗಳು ಮಾಡಿಸ್ತಾ ಇದ್ದಾರೆ. ನಮ್ಮ ಹತ್ರ ಹಣ ಇಲ್ಲ ಸ್ವಾಮಿ. ಅವರು ಬಂಡವಾಳ ಹಾಕಿ ಗಾಡಿಗಳು ಕರ್ಕೊಂಬಂದು ಬಿರಿಯಾನಿ ಕೊಡಿಸಿ 250 ರೂಪಾಯಿಗೆ ಕುರುಬರ ಸ್ವಾಭಿಮಾನನ ಕೊಂಡುಕೊಂಡು ನಾನು ಓಟ್ ಹಾಕಿ ಗೆದ್ದುಕೊಂಡ್ಬಿಟ್ಟು ನಾನು ಏನೋ ಮಾಡ್ತೀನಿ ಅಂತಂದರೆ ಅದು ಏನು ಮಾಡ್ತಾರೆ ನನಗೆ ಅರ್ಥ ಆಗ್ತಾ ಇಲ್ಲ. 1 ಕೋಟಿ ರೂಪಾಯಿ ಖರ್ಚು ಮಾಡಿ ಸಂಘದೊಳಗಡೆ ಬಂದು ಸಮಾಜ ಸೇವೆ ಮಾಡೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಬಹಳಷ್ಟು ನೋವಾಗ್ತಾ ಇದೆ ನಮಗೆ. ನಾವು ಅದಕ್ಕೆ ಇದನ್ನೆಲ್ಲ ಮನಗಂಡು ಆಗಿದ್ದಾಗಲಿ ಜೀವ ಹೋಗುತ್ತಾ ಹೋಗಲಿ ನಾವೆಲ್ಲ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಸಮಾಜಕ್ಕೋಸ್ಕರ ಜೀವ ಹೋಗ್ಬಿಡ್ಲಿ ಅಂತೇಳಿ ಒಂದು ತಂಡ ಮಾಡ್ಕೊಂಡು ಇವತ್ತು ನಾವು ಎಲೆಕ್ಷನ್ಗೆ ನಾವು ಸ್ಪರ್ಧೆ ಮಾಡಿಸ್ತಾ ಇದ್ದೀವಿ. ನಾವು ನೇರವಾಗಿ ಹೇಳ್ತಾ ಇದ್ದೀವಿ, ನಮ್ಮ ಕನಕರಾಯಣ್ಣ ಸ್ಫೂರ್ತಿ ತಂಡದ ನಾವು ಖರ್ಚು ವೆಚ್ಚಗಳನ್ನು ಅಷ್ಟೇ ಪಾರದರ್ಶಕವಾಗಿ ನಾವು ಹೇಳ್ತಾ ಇದ್ದೀವಿ. 20 ರಿಂದ 10 ಬೆಂಗಳೂರು ಮಟ್ಟದಲ್ಲಿ ಒಂದು 20,000 ರೂಪಾಯಿ ಖರ್ಚು ಮಾಡಬೇಕು ಅಂತಿದ್ವಿ. ಬೇರೆ ಜಿಲ್ಲೆಗಳಲ್ಲಿ 10,000 ರೂಪಾಯಿ ಪ್ರಚಾರದ ವೆಚ್ಚ ಮಾಡ್ತಾ ಇದ್ವಿ. ಈ ಪ್ರಣಾಳಿಕೆ ಪುಸ್ತಕ 24 ಪುಟಗಳ ಪ್ರಣಾಳಿಕೆ ಪುಸ್ತಕ ಕೇವಲ 8 ರೂಪಾಯಿ. ಸಮಾಜದ ಒಂದಷ್ಟು ಜನರ ಹತ್ರ ಕೈ ಕಾಲು ಹಿಡಿತಾ ಇದ್ದೀವಿ. ಸ್ವಾಮಿ 1,000 ಬುಕ್ ಮಾಡಿಸ್ಕೊಡಿ, ಈ ಪ್ರಣಾಳಿಕೆ ನೋಡಿ, ಇದು ನೀವು ಒಪ್ಪಿಗೆ ಆದರೆ ನಮ್ಗೆ ವೋಟ್ ಮಾಡಿಸಿ ನಮ್ಗೆ ಬೆಂಬಲ ಕೊಡಿ ಅಂತೇಳಿ ಅವ್ರು ಕೊಟ್ಟು ಕೈ ಕಾಲು ಹಿಡ್ಕೊಂಡು ನಾವು ಪ್ರಣಾಳಿಕೆ ಪುಸ್ತಕಗಳು ಮಾಡಿ ಹಂಚ್ತಾ ಇದ್ದೇವೆ. ವಾಟ್ಸಪ್ಗಳ ಮುಖಾಂತರ ನಾವು ಕಳಿಸ್ತಾ ಇದ್ದೇವೆ. ನಾವು ಯಾರಿಗೂ ಹೋಗಿ 250 ರೂಪಾಯಿ ಕೊಟ್ಟು ಕಾರ್ಡು ಮಾಡಿಸಿಲ್ಲ, ನಾವು ಬಿರಿಯಾನಿ ಪ್ಯಾಕೆಟ್ ಕೊಡೋದು ಇಲ್ಲ. ಕುರುಬರ ಸ್ವಾಭಿಮಾನವನ್ನು ಕೊಂಡುಕೊಳ್ಳೋ ಅಂಥ ಕೆಲಸ ಕನಕರಾಯಣ್ಣ ಸ್ಫೂರ್ತಿ ತಂಡ ಮಾಡಲ್ಲ. ಯಾಕಂದರೆ ಕನಕರಾಯಣ್ಣರು ಇಬ್ಬರು ಇತಿಹಾಸ ಪುರುಷರು. ಅವ್ರು ಯಾರಿಗೂ ತಲೆ ಬಾಗಿಲ್ಲ, ಯಾರ ಮುಂದೆನೂ ಹೋಗಿ ಕೈ ಒಡ್ಡಿಲ್ಲ. ರಾಯಣ್ಣ ಸ್ವಾಮಿ ನಿಷ್ಠೆಗೆ ದೇಶಭಕ್ತಿಗೆ ಹೆಸರುವಾಸಿ. ಅವನ ಮಕ್ಕಳು ನಾವು. ಇನ್ನೊಬ್ಬರ ಹತ್ರ ಕೈ ಹಿಡ್ತೀವ, 250 ರೂಪಾಯಿ ಕುರುಬರು ನಾವು ಕೊಂಡ್ಕೊತೀವ. ಆ ಕೆಲಸ ನಾವು ಮಾಡೋದಿಲ್ಲ.
ಅಂಥ ಕೆಲಸ ಮಾಡೋದಕ್ಕಿಂತ ಜೀವ ತಗೊಳ್ಳೋದು ವಾಸಿ ಅಂತೇಳಿ ನಂಬಿದವರು ನಾವು ಕನಕರಾಯಣ್ಣ ಸ್ಫೂರ್ತಿ ತಂಡದವರು. ನಾವು ನೇರವಾಗಿ ಹೇಳ್ತಾ ಇದ್ದೀವಿ, ನಾವು ಎಸ್.ಟಿ ಪಡೆದೇ ಪಡಿತೀವಿ. ನಾವು ಹೇಳಿದ್ವಲ್ಲ, ಕುಲಶಾಸ್ತ್ರ ಅಧ್ಯಯನ ಸ್ಟಾಪ್ ಮಾಡಿಸ್ತೀರಾ ನೀವು? ತಯಾರಿದ್ದೀವಿ. ಕಾನೂನು ಪ್ರಕಾರ ಹೋರಾಟ ಮಾಡೋಕ್ಕೆ ತಯಾರಿದ್ದೀವಿ. ಈಗಾಗಲೇ 2 ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಮೊನ್ನೆನೂ ಸಹ ನಮ್ಮ ಹಾಲುಮತ ಮಹಾಸಭಾದ ರಾಜ್ಯಾಧ್ಯಕ್ಷರ ಆದೇಶದ ಮೇಲೆಗೆ ನಾವೊಂದು ತಂಡ ಹೋಗಿ ನಾವು ಡೆಲ್ಲಿಗೆ ಹೋಗಿ ಕೂತ್ಕೊಂಡು ಅಲ್ಲಿ ಆಗಿರೋವಂಥದ್ದನ್ನೆಲ್ಲ ಮಾಹಿತಿ ತೊಗೊಂಡು ಬಂದು ಅವರು ವರದಿ ಒಪ್ಪಿಸಿ ಒಬ್ಬರ ಸುಪ್ರೀಂ ಕೋರ್ಟ್ ವಕೀಲರನ್ನ ನೇಮಕ ಮಾಡಿ ಆ ಮುಖಾಂತರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆ ಕಡೆಯಿಂದ ಆದರೂ ಆಗಲಿ ಈ ಕಡೆಯಿಂದ ಆದರೂ ಆಗಲಿ ನಮ್ಮ ಸಮಾಜಕ್ಕೆ ಎಸ್.ಟಿ ಸಿಗಲಿ. ಕೊನೆಯ ಪಕ್ಷ ನಮ್ಮ ಸಮಾಜದ ಮೇಲೆ ನಡೆದಿರೋಂಥ ಅಟ್ರಾಸಿಟಿ ದೌರ್ಜನ್ಯದಿಂದ ಮುಕ್ತಿಗೊಳಿಸ್ಬೇಕು. ಯಾಕಂದರೆ ನನ್ನ ಸಮಾಜ ಇವತ್ತು ಕಷ್ಟದಲ್ಲಿದೆ, ಅಟ್ರಾಸಿಟಿಯಿಂದ ನಲುಗ್ತಾ ಇರೋದೆ ನನ್ನ ಸಮಾಜ. ಅದನ್ನು ನಾವು ಕಾಪಾಡಬೇಕು. ಯಾರು ಏನು ಮಾಡ್ತಾರೋ ನಾನು ಕೇಳ್ತಾ ಇಲ್ಲ. ಕರ್ನಾಟಕ ಪ್ರದೇಶ ಕುರುಬರ ಸಂಘದಲ್ಲಿ ತಪ್ಪು ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಇಚ್ಛಾಶಕ್ತಿ ಇಲ್ಲ, ನಿಮ್ಗೆ ಆಡಳಿತದಲ್ಲಿ ನೀವು ಬರೀ ನಾವು ಅಧಿಕಾರ ಅನುಭವಿಸ್ಬೇಕು, ನಾವು ಕುತ್ಕೊಳ್ಬೇಕು, ಆಡಳಿತ ಮಾಡ್ಬೇಕು, ಇಷ್ಟೇ ನಿಮಗೆ ಗೊತ್ತಿರೋದು ಅಂತ ಅಂದ್ಕೊಂಡ್ರೆ ಅದು ನಾನು ಏನೂ ಮಾಡೋಕ್ಕಾಗಲ್ಲ. ನಾವಿವತ್ತು 4 ವರ್ಷ ಯಾವುದ್ಯಾವುದೋ ಸಂಘಟನೆಯನ್ನು ನಾವು ಗುರುತಿಸ್ಕೊಂಡಿದ್ದೀವಿ. ಆ ಸಂಘಟನೆಯಲ್ಲಿ ಕೆಲಸ ಮಾಡಿರೋ ಅನುಭವ ಇದೆ. ನಿಮ್ಮ ಮುಂದೆ ಪುಸ್ತಕದ ಮುಖಾಂತರ ಹೇಳ್ತಾ ಇದ್ದೀನಿ, ವಿಡಿಯೋ ಮುಖಾಂತರ ಬಾಯ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ನಾವಿಷ್ಟೆಲ್ಲ ಮಾಡಿದ್ದೀವಿ, ಮುಂದೆ ನಾವು ಮಾಡ್ತೀವಿ. ದಯವಿಟ್ಟು ನಮಗೊಂದು ಅವಕಾಶ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಎಸ್.ಟಿ ಆಯಿತು ಅಂದರೆ ನಮ್ಮ ಸಮಾಜ ಎಲ್ಲ ಒಂದು ಕಡೆ ಮೇಲೆ ಆಗುತ್ತೆ. ಬಂಧುಗಳೇ, 1986ರಲ್ಲಿ ಕುರುಬರಿಗೆ ಎಸ್.ಟಿ ಆಗಿತ್ತು. 6 ತಿಂಗಳು ಎಸ್.ಟಿ ಇತ್ತು, ವಾಪಸ್ ತಗೊಂಡ್ರು. ಅವತ್ತು ಈ ಹಾಲುಮತ ಮಹಾಸಭಾ ಆಗಲಿ ಈ ಕನಕರಾಯಣ್ಣ ಸ್ಫೂರ್ತಿ ತಂಡ ಆಗಲಿ ಇದ್ದಿದ್ದರೆ ಅದು ವಾಪಸ್ ತಗೊಳಕ್ಕೆ ಬಿಡ್ತಿರ್ಲಿಲ್ಲ. ಬೀದಿಗಿಳಿದು ಹೋರಾಟ ಮಾಡ್ತಿದ್ವಿ. ಅವತ್ತು ಹೋಯ್ತು, ಬಂದಿದ್ದು ಹೋಯ್ತು. ಇವತ್ತು ಮತ್ತೆ ಅದೇ ತಪ್ಪು ನಾವು ಮಾಡೋದಿಲ್ಲ. ಯಾಕಂದರೆ ಶಿಕ್ಷಣದಲ್ಲಿ ನಮ್ಮವ್ರು ಭಾಳಷ್ಟು ಅಭಿವೃದ್ಧಿ ಆಗ್ತಾರೆ. ಇವತ್ತು ಕುರುಬರು ಎಸ್.ಟಿನಲ್ಲಿ ಬರ್ತಾ ಇದ್ದಾರೆ ಅಂದ ತಕ್ಷಣ ಬೇರೆ ಸಮಾಜದವ್ರಿಗೆ ಭಯ ಶುರುವಾಗಿದೆ. ಯಾಕೆಂದರೆ ಎಲ್ಲ ಒಂದು ಕಡೆ ಕುರುಬರು ಓಟ್ ಹಾಕಿದ್ರೆ ಗೆಲ್ಲುವಂಥ ಕ್ಷೇತ್ರಗಳು ಭಾಳಷ್ಟು ಇದ್ದಾವೆ ಬಂಧುಗಳೇ. ಎಲ್ಲ ಒಂದು ಕಡೆ ಆದರೂ ಟಾರ್ಗೆಟ್ ಅವ್ರು ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ನಾವು 80 ಲಕ್ಷ ಕುರುಬರಿದ್ದೀವಿ. ಭಾರತ ದೇಶದಲ್ಲಿ 14 ಕೋಟಿ ಜನಸಂಖ್ಯೆ ನಾವು ಕುರುಬರಿದ್ದೀವಿ. ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ಸಂಘಟನೆ ಇಲ್ದಿರೋದ್ರಿಂದ ಇವತ್ತು ಯಾರು ಕುರುಬರನ್ನು ಯಾರು ಬೆಲೆ ಕೊಡ್ತಾ ಇಲ್ಲ. 14 ಕೋಟಿ ಜನಸಂಖ್ಯೆ ಒಂದಾಯಿತು ಅಂದರೆ ಒಬ್ಬ ಪ್ರಧಾನಮಂತ್ರಿ ಆಯ್ಕೆ ಮಾಡುವಷ್ಟು ಶಕ್ತಿ ನಮಗಿರುತ್ತೆ. ನೀವು ಅವಲೋಕನ ಮಾಡಿ, ನೀವು ಜಮ್ಮು ಕಾಶ್ಮೀರ ಟು ಕನ್ಯಾಕುಮಾರಿ ಅವ್ರಿಗೆ ಅವಲೋಕನ ಮಾಡ್ಕೊಡಿ. ನಮ್ಮ ಸಮಾಜದ ಶಕ್ತಿ ಅಷ್ಟೊಂದಿದೆ. ನಾವು ಒಗ್ಗೂಡಿಸುವಂಥ ಕೆಲಸ ಮಾಡಬೇಕು. ಮಾಡಿದ್ರು ಶೆಪರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಅಂತ ಮಾಡಿದ್ರು ಭಾಳಷ್ಟು ಖುಷಿ ಆಯಿತು. 2 ಮೀಟಿಂಗಿಗೆ ನಿಂತೋಗ್ಬಿಡ್ತದು. ನಾವು ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಅದು ಕೊಡಿ, ನಾವು ಮಾಡ್ತೀವಿ ಅಂತೇಳಿ. ಈಗಾಗಲೇ ನಾವು 10 ರಾಜ್ಯಗಳವ್ರನ್ನ ನಾವು ಮಾತಾಡಿದ್ದೀವಿ. ಅವ್ರನ್ನೆಲ್ಲ ಸೇರಿಸುವಂಥ ಒಂದು ಕೆಲಸನೂ ಮಾಡ್ತಾಯಿದ್ದೀವಿ. ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಅವ್ರಿಗೂ ಸಹ ನಿನ್ನ ಸಮಾಜ ಹಿಂಗಿದೆ, ನಿನ್ನ ಶಕ್ತಿ ಹಿಂಗಿದೆ ಅಂತೇಳಿ ಅವ್ರಿಗೂ ಸಹ ಒಂದೇ ವೇದಿಕೆಗೆ ತರುವಂಥ ಕೆಲಸ ಮಾಡ್ತಾ ಇದ್ವಿ. ಮೊದಲ ಹಂತವಾಗಿ ನಾವು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಚುನಾವಣೆ 1 ವರ್ಷದ ನಂತರ ಚುನಾವಣೆ ನಡೆಸ್ತಾ ಇದ್ದಾರೆ. ಅದನ್ನು ಬಿಟ್ಟು ಬೆನ್ನತ್ತಿ ಇವತ್ತು ನಾವು ಮಾಡ್ತಾ ಇದ್ದೀವಿ. 50% ಜನಕ್ಕೆ ಇವತ್ತಿಗೂ ಕಾರ್ಡೇ ತಲುಪಿಲ್ಲ. ಏನು ಮಾಡಬೇಕು? 25 ದಿವಸ ಎಲೆಕ್ಷನ್ ಇದೆ, 50% ಕಾರ್ಡ್ ತಲುಪಿಲ್ಲ. ಎಲ್ಲ ಬೀರದಲ್ಲಿ ಹಾಕಿ ಬೀಗ ಹಾಕೊಂಡು ಕೂತ್ಕೊಂಡಿದ್ದಾರೆ. ಬಹಳ ಜನ ನಮಗೆ ಕಾರ್ಡ್ ಬಂದಿಲ್ಲ ಅಂತಾರೆ. ಏನು ಮಾಡಬೇಕು? ನಾವು ಹೇಳಿದ್ದೀವಿ, DR ಕಂಪ್ಲೇಂಟ್ ಮಾಡಿದ್ವಿ, ಸ್ವಾಮಿ ಕಾರ್ಡುಗಳು ಬಂದಿಲ್ಲ ಅಂತೆ. ನಾವು ಬಿಡೋದಿಲ್ಲ. ಮುಂದಕ್ಕೆ ಹಾಕೋಕ್ಕೆ ಏನೇನೋ ಪ್ಲಾನ್ಗಳು ಮಾಡ್ತಾ ಇದ್ದಾರೆ. ನಾವು ಬಿಡೋದಿಲ್ಲ, ಅಷ್ಟು ಸುಲಭವಾಗಿ ಬಿಡೋಲ್ಲ. ಸಮಾಜಕ್ಕೋಸ್ಕರ ಇಳಿದಿದ್ದೀವಿ, ನಾವು ಮಾಡ್ತೀವಿ. ನಮಗೆ ನಂಬಿಕೆ ಇದೆ, ನಮ್ಮ ಸಮಾಜ ಸ್ವಾಭಿಮಾನಿ ಕುರುಬರು ಕನಕರಾಯಣ್ಣ ಸ್ಫೂರ್ತಿ ತಂಡವನ್ನು ಸೋಲಿಸಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಕನಕರಾಯಣ್ಣ ಸ್ಫೂರ್ತಿ ತಂಡ ಸೋತ್ರೆ ಕುರುಬರ ಸೋತಂಗೆ ಅಂತ ಅವ್ರಿಗೂ ಗೊತ್ತಿದೆ, ಅವ್ರಿಗೆಲ್ಲ ಗೊತ್ತಿದೆ. ಇದು ರಾಜಣ್ಣನ ಧ್ವನಿ ಅಲ್ಲ, ಇದು ಸಮಾಜದ ಧ್ವನಿ ಅಂತ ಎಲ್ಲರಿಗೂ ಗೊತ್ತಿದೆ. ಅದರಿಂದ ನಾವು ಹೇಳ್ತೀವಿ, ನಮ್ಗೆ ಆಕ್ರೋಶ ಇದೆ, ನೋವಿದೆ. ಇವತ್ತು ನಾನು ಮಾತಾಡ್ತಿರೋದು ನೀವು ಕೇಳಿ ನಿಮಗೆ ಸಿಟ್ಟು ಬರ್ಬೋದು, ಕೋಪ ಬರ್ಬೋದು. ಇದು ಒಬ್ಬ ರಾಜು ಕೋಪ ಅಲ್ಲ, ರಾಜು ಹಿಂದೆ ಇಡೀ ಕುರುಬ ಸಮಾಜ ನಿಂತಿದೆ. ಅವರೆಲ್ಲರ ನೋವು. ಮೊನ್ನೆ ನಾವು ಕುರುಬರ ಸಂಘಕ್ಕೆ ಹೋದಾಗ ರಾಮಚಂದ್ರಪ್ಪನವ್ರು ಹೇಳಿದ್ರು, ಟಾಯ್ಲೆಟ್ಟು ಹುಚ್ಚೋಯ ಜಾಗದಲ್ಲಿ ಅಂತ ಹೇಳ್ಬಿಟ್ಟು ನಿನ್ನ ಪತ್ರಿಕೆಯಲ್ಲಿ ಬಂದಿದ್ದಲ್ಲಪ್ಪ, ಹಾಲುಮತ ಮಹಾಸಭಾ ಪತ್ರಿಕೆಯಲ್ಲಿ ಅಂದರು. ಹಾಲುಮತ ಮಹಾಸಭಾ ಪತ್ರಿಕೆಯಲ್ಲಿ ಹುಚ್ಚೋಯ ಜಾಗದಲ್ಲಿ ಹುಚ್ಚೋಯಕ್ಕೆ ಮನ್ಸು ಬರಲ್ಲ ಅಂತ ನಾವು ಹಾಕಿದ್ವಿ. ಮೊನ್ನೆ ಅವ್ರು ನೋಡಿ ಟಾಯ್ಲೆಟ್ ರೆಡಿ ಮಾಡಿಸಿದ್ದೀವಿ ಅಂದರು. ನಾನು ಅವತ್ತೇ ರಾಮಚಂದ್ರಪ್ಪನಿಗೆ ಹೇಳಿದೆ, ನಾನು ಅಲ್ಲೇ ಗೆದ್ದೆ ಅಂದೆ. ಅವತ್ತು ನಾವು ಮೂಗಿಡಿದ್ವಿ, ಇವತ್ತು ಬಾಯಿ ತೆಗೆದ್ವಿ. ಅವತ್ತು ನಾವು ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡಿದ್ದಕ್ಕೆ ಇವತ್ತು ನೀವು ಟಾಯ್ಲೆಟನ್ನು ರೆಡಿ ಮಾಡಿಸಿದ್ದೀರಿ. 25 ಲಕ್ಷ ರೂಪಾಯಿ 1 ವರ್ಷಕ್ಕೆ ಆಡಳಿತಾತ್ಮಕ ವೆಚ್ಚ ಅಂತ ತೆಗಿತಾರೆ ಬಂಧುಗಳೇ. ಒಂದು ಟಾಯ್ಲೆಟ್ ಕ್ಲೀನ್ ಮಾಡ್ಸೋಕ್ಕಾಗ್ತಿಲ್ಲ. ಅಲ್ಲಿ ನಡೆಯುವಂತಹ ಒಂದಷ್ಟು ಚಟುವಟಿಕೆಗಳು ನಮ್ಮ ಹತ್ರ ವಿಡಿಯೋಗಳಿದ್ದಾವೆ. ಹಾಸ್ಟೆಲ್ ಹುಡುಗರೇ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಎಂತೆಂಥ ಚಟುವಟಿಕೆಗಳು ವಿಡಿಯೋಗಳು. ಅದನ್ನೆಲ್ಲ ಬಿಟ್ಟರೆ ನಮ್ಗೆ ಅವಮಾನ ಆಗುತ್ತೆ, ನೋವಾಗುತ್ತೆ.
ನಮ್ಮಷ್ಟು ಹಿರಿಯರಿಗೆ ನಾವು ತೋರಿಸಿದ್ವಿ ಬೇಡ ಬೇಡ ಅಂತ ಅದನ್ನು ಕಿತ್ತಿಟ್ಕೊಂಡಿದ್ದಾರೆ. ಯಾಕಂದ್ರೆ ನಾವು ಬಿಡಲ್ಲ, ನನ್ನ ಸಮಾಜದ ಮರ್ಯಾದೆ ನನಗೆ ಮುಖ್ಯ, ನಾವು ಬಿಡೋದಿಲ್ಲ. ನೋವಾಗ್ತದೆ. ನೀವು ಏನು ಮಾಡ್ತಾ ಇದ್ದೀರಿ? ನಿಮ್ಮನ್ನು ನಾನು ದೂಷಣೆ ಮಾಡ್ತಾ ಇಲ್ಲ, ನಿಮ್ಮ ಕೈಲಿ ಆಗ್ತಾ ಇಲ್ಲ, ಸಾಕು 10 ವರ್ಷ ನೀವು ಮಾಡಿದ್ದೀವಿ. ಕೈ ಮುಗಿದು ಕೇಳ್ತಾ ಇದ್ದೀವಿ. ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಪದಾಧಿಕಾರಿಗಳಿಗೂ ಅಧ್ಯಕ್ಷರುಗಳಿಗೂ ನಿರ್ದೇಶಕರುಗಳು 118 ಜನಕ್ಕೂ ನಾವು ಕೇಳ್ತಾ ಇದ್ದೀವಿ, ಸ್ವಾಮಿ ಇದು ಒಂದು ಸಾರಿ ಕನಕರಾಯಣ್ಣ ಸ್ಫೂರ್ತಿ ತಂಡಕ್ಕೆ ಅವಕಾಶ ಮಾಡಿಕೊಡಿ, 2 ವರ್ಷ ನಮ್ಗೆ ಅವಕಾಶ ಮಾಡಿಕೊಡಿ. ಮುಂದೆ ನಿಂತು ಪ್ರತಿಪಕ್ಷದಲ್ಲಿ ಕುತ್ಕೊಂಡು ನಮ್ಮ ತಪ್ಪುಗಳನ್ನು ಕಂಡಿಡೀರಿ. ಎಲ್ಲಿವರೆಗೂ ನೀವು ಪ್ರಶ್ನೆ ಮಾಡೋದಿಲ್ವೋ ಅಲ್ಲಿವರೆಗೂ ಈ ಸಮಾಜ ಉದ್ಧಾರ ಆಗಲ್ಲ. ಈ ಎಲೆಕ್ಷನ್ ನಿಂತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಳು ಮಾಡಬೇಡ್ರಿ. ಕನಕರಾಯಣ್ಣ ಸ್ಫೂರ್ತಿ ತಂಡ ಇವತ್ತು ಓಪನ್ನಾಗಿ ಕೇಳ್ತಾ ಇದೆ, ನೀವೆಲ್ಲರೂ ನಮಗೆ ಅವಿರೋಧ ಆಯ್ಕೆ ಮಾಡಿ 2 ವರ್ಷ ನಮ್ಗೆ ಅವಕಾಶ ಕೊಟ್ಟು ನೋಡಿ. ಇನ್ನೊಂದು ತಂಡನೂ ಬೆಂಗಳೂರಿನಲ್ಲಿ ಬಹಳಷ್ಟು ಹಣ ಖರ್ಚು ಮಾಡಿ ಪ್ರಚಾರ ಮಾಡಿ ಅದ್ದೂರಿ ಪ್ರಚಾರ ಮಾಡ್ತಾ ಇದ್ದಾರೆ. ನೀವೆಲ್ಲ ಉದ್ಯಮಿಗಳು ಸ್ವಾಮಿ, ನೀವೆಲ್ಲ ಉದ್ಯಮಿಗಳು, ನೀವೆಲ್ಲ ನಮ್ಮ ಸಮಾಜದ ಆಸ್ತಿ. ನೀವು ಮುಂದೆ MLAಗಳಾಗಬೇಕು, MP ಗಳಾಗಬೇಕು, ಬಹಳಷ್ಟು ಎತ್ತರವಾಗಿ ನೀವು ಬೆಳಿಬೇಕು. ನಿಮ್ಮನ್ನು ನಾವು MP ಗಳಾಗಿ MLAಗಳು ನೋಡ್ಬೇಕಂತ ಆಸೆ ಪಡ್ತೀವಿ. ಕರ್ನಾಟಕ ಪ್ರದೇಶ ಕುರುಬರ ಸಂಘಕ್ಕೆ ಬಂದು ಡೈರೆಕ್ಟರ್ಗಳಾಗಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ ನಿಮಗೆ. ಯಾಕಂದರೆ ನಿಮ್ಮ ಉದ್ಯಮಿಗಳನ್ನು ನೀವು ಬೆಳೆಸಬೇಕು ಅಂತಂದರೆ ನೀವು ಹೊರಗಡೆ ಇರಬೇಕಾಗುತ್ತೆ. ಒಳಗಡೆ ಬಂದರೆ 30 ಜಿಲ್ಲೆಯಲ್ಲಿರೋಂಥ ಕುರುಬನ್ನ ನೀವು ಆಯಿತಾ ನೋಡ್ಕೊಳ್ಳೋದಕ್ಕೆ ಬರೋದಿಲ್ಲ ಸ್ವಾಮಿ. ಅದಕ್ಕೆ ನಿಮಗೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಎಲ್ಲ ಸ್ಪರ್ಧಿಗಳಿಗೂ ನಾವು ಅಭ್ಯರ್ಥಿಗಳು ಮಾಡ್ತಾ ಇದ್ವಿ, ದಯವಿಟ್ಟು ಕನಕರಾಯಣ್ಣ ಸ್ಫೂರ್ತಿ ತಂಡ ಇದು ನಿಮ್ಮ ಸಮಾಜದ ತಂಡ. ನಾವು ಕುರುಬರೇ ಎಲ್ಲ ತಂಡಗಳಿಗೂ ನಾವು ಹೇಳ್ತಾ ಇದ್ದೀವಿ, ಒಂದು ಅವಕಾಶ ನೇರವಾಗಿ ನಮಗೆ ಕೊಟ್ಟು ನೋಡಿ. ನಾವು ಮಾಡಲಿಲ್ಲ ಅಂತಂದರೆ ನಾವೇ ಬಿಟ್ಟು ಹೋಗ್ತೀವಿ. ನಿಮ್ಮನ್ನೆಲ್ಲ ವಿಶೇಷ ಆಹ್ವಾನಿತರಾಗಿ ನಾವು ತಗೊತೀವಿ, ಸಂಘಕ್ಕೆ ತಗೊತೀವಿ. ನಿಮ್ಮ ಅಡಿನಲ್ಲೇ ನಾವು ಅಧಿಕಾರ ನಡೆಸ್ತೀವಿ. ನಿಮ್ಮ ಅಡಿನಲ್ಲೇ ನೀವು ಎಲ್ಲ ತಂಡಗಳು ನಾವು ಕರ್ಕೊಂಡು ನಿಮ್ಮನ್ನು ಒಂದು ಸಮಿತಿ ಮಾಡಿ ನಿಮ್ಮ ಅಧೀನದಲ್ಲೇ ನಾವು ತಂಡ ಅಧಿಕಾರ ನಡೆಸ್ತೇವೆ. ಒಂದು ಅವಕಾಶ ಮಾಡಿಕೊಡಿ. ನಾವು ಎಲ್ಲ ಥರನೂ ನಾವು ಕೇಳ್ತಾ ಇದ್ದೇವೆ. ಮತ್ತು ಇನ್ನಷ್ಟು ನಾವು ಹೇಳಬೇಕು ಅಂತಂದರೆ, ಇವತ್ತು ಬೆಂಗಳೂರಿನಲ್ಲಿ 17,000 ಚದರಡಿ ನಮ್ಮ ಗಾಂಧಿನಗರದಲ್ಲಿ ಬಿಲ್ಡಿಂಗ್ ಇದೆ. ನಾವು ಒಂದಷ್ಟು 4 ಜನ ಇಂಜಿನಿಯರ್ಗಳ ಹತ್ರ ನಾವು ಮಾತಾಡಿ ಒಂದು ಬ್ಲೂ ಪ್ರಿಂಟ್ ಹಾಕ್ಕೊಂಡಿದ್ದೀವಿ. 17,000 ಚದರಡಿನಲ್ಲಿ ಒಬ್ಬರು ಬೇರೆ ಸಮಾಜದ ಮೇಲ್ವರ್ಗದ ಒಬ್ಬ ವ್ಯಕ್ತಿ ಹೇಳ್ತಾರೆ, ನಮ್ಮ ಸಮಾಜಕ್ಕೆ ಏನಾದರೂ 17,000 ಚದರಡಿ ಅದು ಯು ಶೇಪಲ್ಲಿರೋ ಕಾರ್ನರ್ ಸಿಕ್ಕಿದ್ರೆ 2 ಕೋಟಿ ರೂಪಾಯಿ ಬಾಡಿಗೆ ಬರೋ ಥರ ಮಾಡ್ತಿದ್ದೀವಿ ಒಂದು ತಿಂಗಳಿಗೆ. ನಿಮ್ಮ ಸಂಘದ ಬಿಲ್ಡಿಂಗ್ ನೋಡಿದ್ರೆ ಬೇಜಾರಾಗುತ್ತೆ ರಾಜು ಅವರೇ ಅಂತಂದರು. ನಾವು ಅದನ್ನು ಇಟ್ಕೊಂಡು ಎಸ್ಟಿಮೇಟ್ ಮಾಡಿಸಿದ್ದೀವಿ. 4 ಜನ ಇದು ಲ್ಯಾಂಡ್ ಆರ್ಮಿ ಇಂಜಿನಿಯರಿಂದ ಹಿಡಿದು ಎಲ್ಲರ ಹತ್ರ ಮಾಡಿದ್ವಿ. ನಮ್ಮ ಎಸ್ಟಿಮೇಟ್ ಕನಿಷ್ಠ ಅಂದರೆ 80 ಲಕ್ಷ ರೂಪಾಯಿ ಬಾಡಿಗೆ ಬರೋ ಥರ ನಾವು ಎಸ್ಟಿಮೇಟ್ ಮಾಡಿಸಿದ್ದೀವಿ ಒಂದು ತಿಂಗಳಿಗೆ. 80 ಲಕ್ಷ ಒಂದು ತಿಂಗಳಿಗೆ ಬಾಡಿಗೆ ಬರೋ ಥರ ನಾವು ಎಸ್ಟಿಮೇಟ್ ಮಾಡಿಸಿದ್ದೀವಿ. ಆಯ್ತು, ಅದು ಒಂದು ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ಒಂದು 30 ತಿಂಗಳಿಗೆ 40 ತಿಂಗಳಿಗೆ ಸಾಲ ತೀರುತ್ತೆ, ಇಡೀ ಬಿಲ್ಡಿಂಗ್ ನಮ್ದಾಗುತ್ತೆ. ಒಂದು ತಿಂಗಳಿಗೆ 80 ಲಕ್ಷ ಬಾಡಿಗೆ ಬಂತು ಅಂದರೆ ಪ್ರತಿ ಜಿಲ್ಲೆಯಲ್ಲೂ ನಮ್ಮ ಸಮಾಜದ ಆಸ್ತಿಗಳಾಗುತ್ತೆ, ಹಾಸ್ಟೆಲ್ಗಳಾಗುತ್ತೆ, ಕನಕಧಾಮಗಳಾಗುತ್ತೆ. ನಮ್ಮ ಸಮಾಜ ಎಲ್ಲೋ ಒಂದು ಕಡೆ ಕೇವಲ ಇನ್ನು 10 ವರ್ಷಕ್ಕೆ ದೊಡ್ಡ ಮಟ್ಟದಲ್ಲೇ ಬೆಳೀತದೆ. ಎಲ್ಲ ಥರದಲ್ಲೂ ನಮಗೆ ಶಕ್ತಿ ಬರುತ್ತೆ, ಆರ್ಥಿಕವಾಗಿ ನಾವು ಸದೃಢರಾಗ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇವು ಯಾವುವು ಸೃಷ್ಟಿಯಲ್ಲ, ಆಗಿರುವಂಥ ಕೆಲಸಗಳು ಬಂಧುಗಳೇ. ದಯವಿಟ್ಟು ರಾಜು, ನಾನಿವತ್ತು ಏನು ಹೇಳ್ತಾ ಇದ್ದೀನಿ ತಮಾಷೆಗೆ ಹೇಳ್ತಿಲ್ಲ, ಇದು ವಿಡಿಯೋ ಅಲ್ಲ, ಇದು ಕಥೆಯ ವ್ಯಥೆ, ಇದು ನೋವಿನಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಯಾರೇ ಕನಕರಾಯಣ್ಣ ಸ್ಫೂರ್ತಿ ತಂಡದಲ್ಲಿ ಚಾಮರಾಜನಗರದಿಂದ ಬೀದರ್ವರೆಗೂ ಯಾರೇ ನಿಲ್ಲಿ, ಅವರನ್ನು ಅಭ್ಯರ್ಥಿ ನೋಡಬೇಡಿ. ಇದೇನೋ ಒಂದು ತಂಡ ಏನೋ ಕೆಲಸ ಮಾಡೋಕ್ಕೆ ಬಂದಿದೆ, ಸಮಾಜಕ್ಕೆ ಕೆಲಸ ಮಾಡೋಕ್ಕೆ ಬಂದಿದೆ, ಇದು ಮಾಡಿದೆ ಮುಂದೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರಣಾಳಿಕೆ ಪುಸ್ತಕದ ಮುಖಾಂತರ ಹೇಳಿದ್ದಾರೆ, ಈ ವಿಡಿಯೋ ಮುಖಾಂತರನೂ ಹೇಳ್ತಾ ಇದ್ದಾರೆ. ಇವ್ರಿಗೊಂದು ಅವಕಾಶ ಕೊಡೋಣ. ಆಯಾ ಜಿಲ್ಲೆಯಲ್ಲಿ ಯಾರೇ ಸ್ಪರ್ಧೆ ಮಾಡಲಿ ಅವ್ರಿಗೆ ಹೇಳಿ, ಅಪ್ಪ ಸ್ಪರ್ಧೆ ಮಾಡಬೇಡ, ಆ ತಂಡಕ್ಕೆ ನಾವು ಬೆಂಬಲ ಕೊಡ್ರಿ, ಅವ್ರನ್ನ ಆಯ್ಕೆ ಮಾಡಿ ಕಳ್ಸೋಣ. ಅವ್ರು ಮಾಡಲಿಲ್ಲ ಅಂದಾಗ ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ ನೀವೇ ಹೇಳಬೇಕು. ನಾವು ಹೋಗಿ ಕುರುಬರನ್ನ ಕೇಳದೆ ಬೇರೆ ಸಮಾಜದವ್ರನ್ನ ಓಟ್ ಕೇಳಕ್ಕೆ ಬರೋಕ್ಕಿಲ್ಲ. ನಿಮ್ಮ ಮುಂದೆನೇ ನನ್ನ ಕಷ್ಟ ಹೇಳ್ಕೋಬೇಕು, ನಮ್ಮ ಸಮಾಜದ ಕಷ್ಟ ನಾವು ಹೇಳ್ಕೋಬೇಕು. ನಾವು ನಿಮ್ಮ ಮುಂದೆನೇ ನಾವು ಹೇಳ್ತಾ ಇದ್ದೀವಿ, ನಾವು ಅಧಿಕಾರಯುತವಾಗಿ ನಾವು ಕೇಳ್ತಾ ಇದ್ದೀವಿ. 118 ಜನನ ಅವಿರೋಧ ಆಯ್ಕೆ ಮಾಡಿ ನಮ್ಮನ್ನು ಕಳಿಸ್ಕೊಡಿ ದಯವಿಟ್ಟು ಬೇರೆ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ಯಾರೋ ನಮ್ಮ ಸಂಬಂಧಿಕ ನಿಂತಿದ್ದಾನೆ, ಇನ್ಯಾರೋ ಉದ್ಯಮಿ ನಿಂತಿದ್ದಾನೆ, ಇನ್ಯಾರೋ 550 ರೂಪಾಯಿ ಕಾರ್ಡ್ ಮಾಡಿಸಿದ್ದಾರೆ, ಇನ್ಯಾರೋ ಒಂದು ಗಿಫ್ಟ್ ಕೊಡ್ತಾರೆ, ಗಾಡಿನಲ್ಲಿ ಕರ್ಕೊಂಬರ್ತಾರೆ, ಊಟ ಹಾಕ್ಸಿ ಬಿಡ್ತಾರೆ, ಬಿರಿಯಾನಿ ಕೊಡ್ತಾರೆ. ಬೇಡ ಸ್ವಾಮಿ, ಅವರು ಕೊಡೋ ಬಿರಿಯಾನಿಗೆ ಸಮಾಜ ಮತ್ತೆ ಬಲಿ ಕೊಡೋ ಅಂಥ ಅವಶ್ಯಕತೆ ಬೇಡ. ಕರ್ನಾಟಕ ಪ್ರದೇಶ ಕುರುಬರ ಸಂಘದವರು ವೋಟಿಂಗ್ ದಿವಸ ಅಲ್ಲಲ್ಲಿ ಊಟದ ವ್ಯವಸ್ಥೆ ಮಾಡೇ ಇರ್ತಾರೆ. ಆ ಊಟದ ವ್ಯವಸ್ಥೆ ಮಾಡಿರೋದು ನಮ್ಮ ದುಡ್ಡು, ನಿಮ್ಮ ದುಡ್ಡು, ಅವರೇನು ಕೈಯಿಂದ ಹಾಕೋದಿಲ್ಲ. ಗಾಡಿ ವ್ಯವಸ್ಥೆಗಳು ಅಷ್ಟೇ ಅವರೇ ಮಾಡಿರ್ತಾರೆ, ಸಮಾಜ ದುಡ್ಡಲ್ಲೇ ಮಾಡಿರ್ತಾರೆ. ಆಯಿತಾ, ಯಾರ ದುಡ್ಡು ಅಲ್ಲ ಅದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನು ನೋವಿನಿಂದ ಹೇಳ್ತಾ ಇರೋಂಥ ಮಾತು. ನನಗೆ ಬೇರೆ ದಾರಿ ಗೊತ್ತಿಲ್ಲ, ನನಗೆ ಹಣ ಗೊತ್ತಿಲ್ಲ, ನನಗೆ ಟೈಮ್ ಇಲ್ಲ.
ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ, ಆದಷ್ಟು ಶೇರ್ ಮಾಡಿ, ಸಮಾಜದ ಬಂಧುಗಳಿಗೆ ತಿಳಿಸ್ಕೊಡಿ. ಈ ಪ್ರಣಾಳಿಕೆ ಪುಸ್ತಕಗಳು ಯಾರಾದರೂ ಕೈ ಕಾಲಿಡ್ದು ನಾವು ಮಾಡಿಸ್ತೀವಿ. ಸುಮಾರು ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅಷ್ಟು ಮೆಂಬರ್ಗೆ ತಲುಪಿಸುವಂಥ ಕೆಲಸ ಮಾಡ್ತೀವಿ. 10 ನಿಮಿಷ, ಅರ್ಧ ಗಂಟೆ ಈ ಪುಸ್ತಕ ನೀವು ಓದ್ರಿ. ಪ್ರತಿಯೊಂದು ಪೇಜು ನೀವು ಓದಿ. ಕತ್ತಲಿನಿಂದ ಬೆಳಕಿನೆಡೆಗೆ ಅಂತ ಓದಿ. ಅಕ್ಷಯವಾಗಲಿ ನಮ್ಮ ಕುರುಬ ಸಮಾಜ ಅಂತ ಓದ್ರಿ. ₹1 ವೇಸ್ಟ್ ಆಗದಿದ್ದಂಗೆ ನಾವು ಅಧಿಕಾರ ನಡೆಸ್ತೀವಿ. ದಯವಿಟ್ಟು ಪ್ರತಿಯೊಂದು ಓದಿ. ಈ ಪುಸ್ತಕ ಎಲ್ಲ ಓದಿ ನಿಮಗೆ ಸರಿ ಅನ್ಸಿದ್ರೆ, ನಿಮ್ಮ ಮನಸ್ಸಿಗೆ ಸರಿ ಅನ್ಸಿದ್ರೆ, ಇವರು ಆಡಳಿತ ಮಾಡ್ತಾರೆ ಅಂತ ಅನ್ಸಿದ್ರೆ ಆವಾಗ ನಮಗೆ ಓಟ್ ಕೊಡಿ. ನಾವು ದೊಂಬರಾಟ ಮಾಡ್ತಾ ಇಲ್ಲ, ನಾವು ಆಟಿಕೆನೂ ನಾವು ಮಾಡ್ತಾ ಇಲ್ಲ. ನಾವು ನೇರವಾಗಿ ಒಮ್ಮನಸ್ಸಿಂದ ಹೇಳ್ತಾ ಇದ್ದೀವಿ, ನಮಗೆ ಬೇರೆ ದಾರಿ ಇಲ್ಲ. ನೀವೇ ಕಾಪಾಡಬೇಕು, ಕುರುಬರು ಓಟಾಗಿ ಗೆಲ್ಲಿಸ್ಬೇಕು ಅಂತೇಳಿ ಈ ಮೂಲಕ ನಿಮ್ಮನ್ನು ಕೈ ಜೋಡಿಸಿ ನನ್ನ ಎಲ್ಲ ಕನಕರಾಯಣ್ಣ ಸ್ಫೂರ್ತಿ ತಂಡದ 118 ಜನ ಅಭ್ಯರ್ಥಿಗಳ ಪರವಾಗಿ, ಕರ್ನಾಟಕದಲ್ಲಿ ಬೀದರ್ನಿಂದ ಚಾಮರಾಜನಗರದಲ್ಲಿ ಎಲ್ಲ ಕುರುಬರ ಪರವಾಗಿ ಅವರ ಧ್ವನಿಯಾಗಿ ಇವತ್ತು ನಿಮ್ಮ ಮುಂದೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಶ್ರೀ ಕನಕರಾಯಣ್ಣ ಸ್ಫೂರ್ತಿ ತಂಡವನ್ನು ಗೆಲ್ಲಿಸಿ. ಶ್ರೀ ಕನಕರಾಯಣ್ಣ ಸ್ಫೂರ್ತಿ ತಂಡದ ಗೆಲುವು ಪ್ರತಿಯೊಬ್ಬ ಕುರುಬನ ಗೆಲುವು. ಶ್ರೀ ಕನಕರಾಯಣ್ಣ ಸ್ಫೂರ್ತಿ ತಂಡದ ಗೆಲುವು ಪ್ರತಿಯೊಬ್ಬ ಕುರುಬನ ಗೆಲುವು. ಅರ್ಥ ಮಾಡ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಶ್ರೀ ಕನಕರಾಯಣ್ಣನ ಸ್ಫೂರ್ತಿ ತಂಡದ ಗೆಲುವು ಪ್ರತಿಯೊಬ್ಬ ಕುರುಬರ ಗೆಲುವು. ಮನಸ್ಸಲ್ಲಿರಲಿ, ಕನಕರಾಯಣ್ಣ ಸ್ಫೂರ್ತಿ ತಂಡ ಸೋಲಬಾರದು. ನಮ್ಮ ಮುಂದೆ ಏನು ಹೇಳಲ್ಲ, ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.